नमो भगवते पुरुषाय तुभ्यं भवदवोष्णेन तातप्यमानान् भुवि परं नाथमप्रेक्षमाणान् भुवनमान्येन च अन्येन दोष्णा भवतु भीर्मा इति नः सान्त्वयन्तम् प्रणतवान् प्राणिनां प्राणभूतं प्रणतति प्रीणये पूर्णबोधम् तपो विद्या विरक्त्यादि सद्गुणौगाकरानहं वादिराजगुरून् वन्दे हयग्रीवपदाश्रयान् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये अनवद्यात्मचारित्रं वादिकद्योतभास्करम् विद्यामान्यगुरुं वन्दे विद्याविद्योतभास्वरम् तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् श्रीगुरुभ्यो नमः हरिः ओಂ हरिः ओಂ हरिः ओಂ. ಆರಂಭದಲ್ಲಿ ಹರಿವಾಯುಗುರುಗಳನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ವಿಘ್ನೇಶ್ವರ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಭರ ರೂಪಿ ಪರಮಾತ್ಮ ಅಭಿನ್ನನಾದ ಲಕ್ಷ್ಮೀ ನರಸಿಂಹದೇವರನ್ನು ಮನಸಾ ಸಂಸ್ಮರಿಸಿ ಬಹಳ ವೈಭವದಿಂದ ನಮ್ಮ ನಿಲಯದ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ವಿಶ್ವೇಶತೀರ್ಥರ ಸಂಸ್ಥಾಪಕರಾದಂಥ ವಿಶ್ವೇಶತೀರ್ಥರ ಆರಾಧನಾ ಮಹೋತ್ಸವವನ್ನು ಬಹುಶಃ ಇಷ್ಟು ಅದ್ಭುತವಾಗಿ ಈ ವರ್ಷವೇನೆ ನಡೆದಿದ್ದು ಅನ್ನುವಂತೆ ಬಹಳ ವೈಭವದಿಂದ ಮಾಡಿದ್ದಾರೆ. ವೈಭವ ಆ ವೃಂದಾವನವನ್ನು ಕೂಡ ತಯಾರು ಮಾಡಿ, ಅಂದರೆ ಅವರಿಗೆ ಆ ಗುರುಗಳ ಬಗ್ಗೆ ಆ ಪ್ರೀತಿ, ಆ ಒಲವು, ಆ ಭಕ್ತಿ ಹುಟ್ಟಿದೆ ಅಂದರೆ ಅದು ಸುಮ್ಮನೆ ಬರುವಂಥದ್ದಲ್ಲ. ಏನು ಅಂತ ಹೇಳ್ತಾರಲ್ಲ, ಗುರುಗಳನ್ನು ನೋಡಿದಾಗ ಒಂದು ಭಕ್ತಿ ಹುಟ್ಟಬೇಕು ಅಂದರೆ ಸುಮ್ಮನೆ ಬರುವುದಲ್ಲ. ಅದು ಅವ್ರ ಬಗ್ಗೆ ಕೇಳಿದಷ್ಟು ಕೇಳಬೇಕು ಅಂತ ಅನಿಸುತ್ತೆ. ಅಂಥ ವ್ಯಕ್ತಿತ್ವ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರದ್ದು. ಅದು ಕೇಳಿದಷ್ಟು ಕೇಳಬೇಕು, ಅವರ ಆರಾಧನೆ ಮಾಡಿದಷ್ಟು ಇನ್ನೂ ಸಂತೋಷ ಆಗುತ್ತೆ. ನಾವೇನೋ ಒಂದು ಸಾಧನೆ ಮಾಡಿದ್ವಿ ಅನ್ನುವಂಥ ಆತ್ಮತೃಪ್ತಿ ಅದು ಸಿಗುತ್ತೆ. ಅದು ಬಹುಶಃ ನಮ್ಮ ವಿದ್ಯಾರ್ಥಿಗಳಿಗೆಲ್ಲರಿಗೂ ಕೂಡ ಅದು ಸಿಕ್ಕಿದೆ ಅಂತ ಅನಿಸುತ್ತೆ. ಅಷ್ಟು ವೈಭವದಿಂದ ನಡೆದಿದೆ. ನನಗೆ ವಿಶ್ವೇಶತೀರ್ಥರು ಅಂತ ವಿಷಯವನ್ನು ಮಾತಾಡಬೇಕು ಅಂತ ನಮ್ಮ ಕಿಟ್ಟಣ್ಣ ಹೇಳಿದರು. ಜೊತೆಗೆ ಅವರು ಹೇಳಿದರು, ಆಚಾರ್ಯ ನೋಡ್ರಿ, ನಾನು ನಿಮಗೆ ವಿಷಯ ಏನಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆದರೂ ನಮಗಂತೂ ಅವರು ಅಭಿನವ ರಾಘವೇಂದ್ರ ತೀರ್ಥರು ಅಂತ ಅನಿಸುತ್ತೆ ನಮಗೆ. ಹಾಗೆ ರಾಯರ ಜೊತೆಗೆ ಸಮನ್ವಯ ಮಾಡಿ ಏನು ಹೇಳ್ಬೋದು ಹೇಳಿ ಅಂತ ಅದನ್ನು ಹೇಳಿದರು. ಆದರೆ ಅದು ಒಂದು ಹೇಳ್ತೇನೆ ಮೊದಲೇ. ವಿಶ್ವೇಶತೀರ್ಥರು ನನಗೇನು ಅಂತಂದರೆ, ಒಂದು ದೇವರ ಕಥೆ ಹೇಳುವಾಗ, ಕೃಷ್ಣನ ಕಥೆ ಹೇಳುವಾಗ ಮೈ ಮರೀತದೆ. ಜೊತೆಗೆ ಮಧ್ವಾಚಾರ್ಯರ ಬಗ್ಗೆ ಹೇಳಬೇಕು ಅಂದಾಗಲೂ ಮೈ ಮರೀತದೆ. ಹಾಗೆ ಮತ್ತೊಂದು ಮೈ ಮರೆಯುವ ಪ್ರಸಂಗ ಅಂದರೆ ನಮ್ಮ ಗುರುಗಳು ವಿಶ್ವೇಶತೀರ್ಥರ ಬಗ್ಗೆ ಹೇಳಬೇಕಾಗ ಗೊತ್ತಾಗಲ್ಲ. ಸಮಯ ಎಷ್ಟು ಅಂತ ಗೊತ್ತಾಗಲ್ಲ, ಏನು ಹೇಳ್ತಿದ್ದೇವೆ ಅಂತ ಗೊತ್ತಾಗಲ್ಲ. ಅದರಿಂದ ಎಷ್ಟಾಗತ್ತೆ ಅಷ್ಟು ಸಮನ್ವಯವನ್ನು ಮಾಡುತ್ತೇನೆ. ಸಮನ್ವಯ ಜೊತೆಗೆ ಗುರುಗಳ ಚರಿತ್ರೆಯನ್ನು ಹೇಳೋ ಪ್ರಯತ್ನವನ್ನು ಮಾಡುತ್ತೇನೆ. ಇವರು ಎಷ್ಟು ರಾಯರಿಗೂ ಮತ್ತು ನಮ್ಮ ಗುರುಗಳಿಗೂ ಕೂಡ ಇರುವಂಥ ಹೋಲಿಕೆ. ಕಲಿಯುಗ ಕಲ್ಪತರು ಅಂತ ಏನು ಕರೀತೇವೆ, ಅದರಂತೆ ಕಲ್ಪತರುಗಳಾಗಿದ್ದಂಥವರು ವಿಶ್ವೇಶತೀರ್ಥರು. ರಾಯರು ಅವರಿಗೆ ಅವರು ಅವತಾರ ಮಾಡಬೇಕಾದ್ರೆ ಗರ್ಭದಲ್ಲಿರುವಾಗಲೇ, ತಾಯಿ ಗರ್ಭದಲ್ಲಿರಬೇಕಾದ್ರೇ ರಾಯರು ಎಂಥ ಮಹತ್ವ ಅವರದ್ದು ಅಂದರೆ ಮಹಾತ್ಮರಾಗಿದ್ದರು. ಈ ಗರ್ಭಿಣಿಯಾಗಿದ್ದಾಗಲೇ ಅವರಿಗೆ ಬಯಕೆ ಬರ್ತಿತ್ತಂತೆ ಅವರ ತಾಯಿಗೆ.
ಏನು ಬಯಕೆ ಅಂದರೆ ಪ್ರತಿನಿತ್ಯ ಏನು ಮಾಡ್ತಿದ್ರಂತೆ, ಗರ್ಭಿಣಿಯಾಗಿದ್ದಾಗ ರಾಘವೇಂದ್ರ ಸ್ವಾಮಿಗಳ ತಾಯಿ ಅವರು ಹೋಗಿ ಪ್ರತಿನಿತ್ಯವೂ ಕೂಡ ಕೆಮ್ಮಣ್ಣು ತಿಂತಿದ್ರಂತೆ. ನಿತ್ಯ ಕೆಮ್ಮಣ್ಣು ತಿನ್ನೋದು, ಕೆಮ್ಮಣ್ಣು ತಿಂತಿದ್ರು. ಜೊತೆಗೆ ಇನ್ನೇನು ಅಂತಂದರೆ ಅವರು ಮನೆಯಲ್ಲಿ ಬೇಕಾದಷ್ಟು ಪದಾರ್ಥಗಳಿತ್ತು, ಊಟ ಮಾಡ್ಬೋದಿತ್ತು, ಎಲ್ಲ ಇತ್ತಂತೆ. ಎಂಥ ಪದಾರ್ಥಗಳು ಅಂತ ವರ್ಣನೆ ಮಾಡುತ್ತಾರೆ. ರಸನಾನಯನ ಅಂತರಂಗರಮ್ಯಂ ಭವನೇ ಭೋಜನ ಸಾಧನಂ ವಿಹಾಯ. ಎಂಥ ವಿಶಿಷ್ಟ ಅಂದರೆ ಮನೆಯಲ್ಲಿ ರಸನ ನಯನಾಂತರಂಗರಮ್ಯಂ, ಮನೆಯಲ್ಲಿ ರಸನ ಅಂದರೆ ನಾಲಿಗೆ ಅಂತ ಅರ್ಥ. ರಸನಕ್ಕೆ ರಮ್ಯವಾಗಿರಬೇಕಂತ. ಯಾವುದೇ ಒಂದು ಪದಾರ್ಥವನ್ನು ಮಾಡಿದರೆ ಹೇಗಿರಬೇಕು ಅಂತಂದರೆ ನಾಲಿಗೆಯಲ್ಲಿ ಇಟ್ಟುಕೊಂಡ್ರೆ ಒಂದು ತೃಪ್ತಿ ಆಗಬೇಕಪ್ಪ, ಎಷ್ಟು ರುಚಿಯಾದ ಪದಾರ್ಥ ತಿಂತಾ ಇದ್ದೇನೆ ಅಂತ ಅನಿಸ್ಬೇಕಂತೆ, ಒಳ್ಳೆ ರುಚಿಯಾಗಿರಬೇಕಂತೆ. ರಸನಾರಮ್ಯಂ ಅಷ್ಟೇ ಅಲ್ಲ, ನಯನರಮ್ಯಂ ಅಂತ ಹೇಳ್ತಾರೆ. ಒಂದು ಪದಾರ್ಥವನ್ನು ತಿನ್ನೋದು ಮಾತ್ರ ಅಲ್ಲ, ಅದು ನೋಡಲಿಕ್ಕೂ ಅಷ್ಟೇ ಚೆನ್ನಾಗಿರಬೇಕಂತ. ಕೆಲವು ತಿನ್ಲಿಕ್ಕೆ ಚೆನ್ನಾಗಿರ್ತವೆ, ನೋಡ್ಲಿಕ್ಕೆ ಅಸಖ್ಯ ಅನಿಸ್ತಿರ್ತದೆ, ಕರ್ರಗಾಗಿರ್ತದೆ, ತಿನ್ಲಿಕ್ಕೆ ಅದು ಮುಟ್ಲಿಕ್ಕೆ ಒಂಥರ ಹಿಂಸೆ ಅನಿಸುತ್ತೆ. ಹಂಗಿರಬಾರ್ದು. ಪದಾರ್ಥ ನೋಡ್ಲಿಕ್ಕೂ ಅಷ್ಟೇ ಚೆನ್ನಾಗಿರಬೇಕಂತೆ. ಅದರ ಜೊತೆಗೆ ಇನ್ನೊಂದೇನು ಅಂದರೆ ಅಂತರಂಗರಮ್ಯಂ, ತಿಂದಾಗ ಮನಸ್ಸಿಗೆ ಒಂದು ತೃಪ್ತಿ ಆಗಬೇಕಂತೆ. ತೃಪ್ತಿ ಅಂದರೆ ದೇವರ ಪ್ರಸಾದ ತಿಂದೆ ನಾನು ಅಂತ ಮನಸ್ಸಿಗೆ ಅನಿಸ್ಬೇಕು, ಅಂಥ ಪದಾರ್ಥ ಆಗಿರಬೇಕು. ಮತ್ತು ಇಲ್ಲದೆ ಇದ್ದರೆ ರಸನ ಅಂದರೆ ನಾಲಿಗೆಗೆ ರುಚಿ, ನೋಡ್ಲಿಕ್ಕೆ ಚೆನ್ನಾಗಿರಬೇಕು. ಅಂದರೆ ಬ್ರಾಹ್ಮಣರೆಲ್ಲ ಊಟಕ್ಕೆ ಕೂತಿರ್ತಾರೆ, ಏನೋ ಸ್ವೀಟ್ ಕಡಿಮೆ ಆಯಿತು ಅಂತ ಪಕ್ಕದಲ್ಲಿ ಎಲ್ಲೋ ಬೇಕರಿಗೆ ಹೋಗಿ ತಂದು ಹಾಕಿಬಿಟ್ರೆ ಏನು ಮಾಡ್ಬೇಕಾದ್ರೆ ಅದು ರಸನಕ್ಕೂ ಚೆನ್ನಾಗಿರ್ತದೆ, ನೋಡ್ಲಿಕ್ಕೂ ಚೆನ್ನಾಗಿರ್ತದೆ. ಆದರೆ ಅಂತರಂಗಕ್ಕೆ ವಿಷಯ ಗೊತ್ತಾಯಿತು ಅಂದರೆ ಬ್ರಾಹ್ಮಣರಿಗೆ ಎಷ್ಟು ಖೇದ ಆಗ್ತದೆ ಹೇಳಿ ಅಲ್ವ. ಎಂಥ ಪದಾರ್ಥ ತಿನ್ನಲು ಅಂತ ತಿನ್ನುವಾಗ ವಿಷ್ಣು ನಿವೇದಿತವಾದ್ದನ್ನು ತಿಂತಾ ಇದ್ದೇನೆ ಅಂತ ಮನಸ್ಸಿಗೊಂದು ನೆಮ್ಮದಿ ಇರಬೇಕಂತ. ಅಂತರಂಗರಮ್ಯಂ ಅಂತ ಹೇಳ್ತಾರೆ. ಇಷ್ಟು ಪದಾರ್ಥ ನಿತ್ಯ ಮನೆಯಲ್ಲಿರ್ತಿತ್ತಂತವರಿಗೆ. ಅವರ ತಾಯಿ ಇದ್ದರೂ ಇವರು ಗರ್ಭಿಣಿಯಾಗಿದ್ದಾಗ ಇದನ್ನೆಲ್ಲ ಭವನೇ ಭೋಜನ ಸಾಧನಂ ವಿಹಾಯ ಎಲ್ಲ ಬಿಟ್ಟು ಅಕ್ಕಪಕ್ಕದ ಮನೆಗಳಿಗೆ ಹೋಗಿ ನಿಮ್ಮ ಮನೆಯಲ್ಲಿ ಏನು ಮಾಡಿದ್ದೀರಿ, ಒಂದು ಸ್ವಲ್ಪ ಭಿಕ್ಷೆ ಕೊಡ್ರಿ ನನಗೆ ಅಂತ ಕೇಳ್ತಿದ್ರು. ನನಗೊಂದು ಹಿಡಿ ಭಿಕ್ಷೆ ಹಾಕ್ರಿ ಅಂತ ಮನೆಗಳಿಗೆ ಹೋಗಿ ಭಿಕ್ಷೆ ಹಿಡ್ಕೊಂಡು ತಂದು ಅದನ್ನು ತಿನ್ನೋದಂತೆ. ಯಾರೋ ಕೇಳಿದ್ರಂತೆ, ಏನು ಹೀಗೆ ಮಾಡ್ತಾ ಇದ್ದೀರಂತ. ಒಳಗೆ ಗರ್ಭಿಣಿಯಾಗಿದ್ದೀರಿ, ಕೂಸಿದೆ ಒಳಗೆ, ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ, ಯಾಕೆ ಹೀಗೆ ಮಾಡ್ತೀರಿ, ಕೆಮ್ಮಣ್ಣು ತಿಂತೀರಿ, ಏನಾದರೂ ಆದರೆ ಗತಿ ಏನು ಅಂದರೆ ನಾನೇನು ಮಾಡಲಿ, ನನಗೆ ಗರ್ಭಿಣಿ ಬಯಕೆ ಅಂತಿದ್ರಂತವ್ರು. ನನಗೆ ಬಯಕೆ ಇದು ಅನ್ನೋರಂಥವ್ರು. ಅಲ್ಲ, ಬಯಕೆ ಏನು ಇಂಥ ಬಯಕೆ ಇರ್ತದೆ ಅಂದರೆ ಭಾಳ ಜನಕ್ಕೆ ಗೊತ್ತಿಲ್ಲ. ಏನು ವಿಶೇಷ ಅಂದರೆ ಯಾರಾದರೂ ಹೆಂಡತಿ ಗರ್ಭಿಣಿ ಆಗಿಬಿಟ್ರೆ, ಇನ್ನು ಹುಡುಗರಿದ್ದೀರಿ ಮದುವೆ ಆಗಿಲ್ಲ ಮೊದಲೇ ತಿಳ್ಕೊಂಡಿರಿ. ಏನು ಅಂದರೆ ಗರ್ಭಿಣಿ ಆದ್ಲು ಅಂದರೆ ಹೆಂಡತಿ, ಇವು ನಮ್ಮ ಹುಡುಗರಿಗೇನು ಗೊತ್ತಾಗೋದಿಲ್ಲ. ಏನು ಎಲ್ಲ ಸಿನಿಮಾಗಳಲ್ಲಿ ನೋಡ್ಬಿಟ್ಟಿರ್ತಾರೆ, ಹುಣಸೆಕಾಯಿ ಮಾವಿನಕಾಯಿ ತಂದು ಕೊಟ್ಟರೆ ಆಯಿತು ಅಂತ. ಅವು ನೋಡ್ಬಿಟ್ಟಿರ್ತವೆ, ಗರ್ಭಿಣಿ ಆದ್ಲು ಅಂದರೆ ಸಾಕು ಹುಳಿ ತಿನ್ನಬೇಕು ಅಂತ ಹೋಗೋದು ತರೋದು. ಅವು ತಿನ್ನಬೇಕು ಅಂತ ಇರ್ತದೋ ಇಲ್ಲೋ ಹೆಂಡತಿನ ಕೇಳೋದಿಲ್ಲ, ಬಿಡೋದಿಲ್ಲ, ಹಾಗೆ ತಂದಿಟ್ಬಿಡ್ತಾರೆ. ಹಂಗಿರಬಾರ್ದಂತೆ. ಮತ್ತು ಹೇಗೆ ಅಂತಂದರೆ ಗರ್ಭಿಣಿ ಬಯಕೆ ಅನ್ನುವಂಥದ್ದು ಯಾವಾಗಲೂ ಕೂಡ ಒಳಗಿರುವ ಏನು ಕೂಸಿರ್ತದಲ್ಲ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಅವಳಿಗೇನು ಬೇಕು, ಎಲ್ರಿಗೂ ಗರ್ಭಿಣಿ ಆದವರಿಗೆಲ್ಲ ಹುಳಿ ತಿನ್ನಬೇಕು ಅಂತ ಅನಿಸೋದಿಲ್ಲ. ಎಷ್ಟೋ ಮಂದಿಗೆ ಹುಳಿ ಕೊಟ್ಟರೆ ಬಿಸಾಕ್ತಾರೆ, ಬೇಡ ಅಂತ ಹೇಳ್ತಾರೆ. ಹಾಗೆ ಇರ್ತದೆ. ಅದರಿಂದ ಅದು ಒಳಗಿರುವ ಕೂಸಿದೆಯಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಹಾಗೆ ಇಲ್ಲಿ ರಾಯರೇನು ತೋರಿಸ್ತಾ ಇದ್ರು ಅಂತಂದರೆ, ಕೆಮ್ಮಣ್ಣು ತಿಂತಾ ಇದ್ರು ಅಂತಂದರೆ ಅದರ ಮೂಲಕ ಅವರು ತೋರಿಸ್ತಿದ್ರಂತೆ, ಮುಂದೆ ನಾನು ಅವತಾರ ಮಾಡಿದ ಮೇಲೆ ಕೆಮ್ಮಣ್ಣು ಅಂದರೆ ಕೆಂಪಿಗಿರುವಂಥ ಕಾವಿ ಬಟ್ಟೆ ಉಟ್ಟುಕೊಂಡು ಓಡಾಡುವ ಸನ್ಯಾಸಿ ಆಗ್ತೇನೆ ನಾನು ಅಂತ ಸೂಚನೆ ಮಾಡ್ತಿದ್ರಂತೆ. ಪ್ರತಿ ಮನೆಗಳಿಗೆ ಹೋಗಿ ಭಿಕ್ಷೆ ಕೇಳ್ತಿದ್ರಲ್ಲ, ನಾನು ಅಡಿಗೆ ಮಾಡ್ಕೊಳ್ಳೋದಿಲ್ಲ, ಸನ್ಯಾಸಿ ಭಿಕ್ಷೆಯನ್ನೇ ಸ್ವೀಕಾರ ಮಾಡಬೇಕು ಅನ್ನೋದನ್ನು ಗರ್ಭದಲ್ಲಿದ್ದಾಗಲೇ ತೋರಿಸ್ತಿದ್ರಂತೆ. ಹಾಗೆ ಅದೇ ರೀತಿಯಲ್ಲಿ ನಮ್ಮ ವಿಶ್ವೇಶತೀರ್ಥರು ಕೂಡ ಅವರ ತಾಯಿಯ ಗರ್ಭದಲ್ಲಿದ್ದಾಗ ಅವರ ತಾಯಿಗೆ ಬಯಕೆ ಆಗ್ತಿತ್ತಂತೆ. ಗರ್ಭದಲ್ಲಿದ್ದಾಗ ನೀವು ನಂಬ್ತಿರೋ ಇಲ್ಲೋ, ಅವ್ರ ಕಾಲದಲ್ಲಿ ಬಹಳ ಕಷ್ಟ ಅಂದರೆ ಏನು, ಅವರು ಇದ್ದದ್ದೆಲ್ಲಿ ಅಂದರೆ ರಾಮಕುಂಜ ಅಂತ ಒಂದು ಹಳ್ಳಿ. ಆ ಹಳ್ಳಿ ಹಳ್ಳಿ ಅಂದರೆ ಏನಂತಾರಲ್ಲ, ಗ್ರಾಮಾತಿಗ್ರಾಮ, ಕುಗ್ರಾಮ ಅಂತಾರಲ್ಲ ಆ ಥರ. ಅಲ್ಲೆಲ್ಲ ಹೆಂಗಿತ್ತಂತೆ, ನಮ್ಮ ಗುರುಗಳ ಕತೆ ಹೇಳೋರು. ಅವರು ಸಣ್ಣ ಹುಡುಗ ಇದ್ದಾಗ ಅವ್ರ ಊರಿಗೇನಾದರೂ ಕೂಡ ಒಂದು ಕಾರ್ ಬರುತ್ತೆ ಅಂತಾದರೆ, ಒಂದು ಕಾರ್
ಕಾರೇ ನೋಡ್ತಿರ್ಲಿಲ್ಲಂತ. ನಾವೆಲ್ಲ ಹಿಂದಿನ ಕಾಲದಲ್ಲೆಲ್ಲ ವಿಮಾನ ಓಡಾಡಿತು ಅಂದರೆ ಎಲ್ಲೋ ಶಬ್ದ ಬರ್ತಿದೆ ಅಂದರೆ ಸಾಕು, ಮನೆಯಾಗಿರೋರೆಲ್ಲ ಓಡಿ ಬಂದು ಮಾಳಿಗೆ ಮೇಲೆ ನಿಂತಿರ್ತಿದ್ರು ನೋಡೋರು ಅದನ್ನ. ಹಾಗೆ ಅವ್ರೂರಲ್ಲಿ ಆ ಕಾಲದಲ್ಲಿ ಹೇಗಿತ್ತು ಅಂತಂದರೆ, ಕುಗ್ರಾಮ ಅಂದರೆ ಕುಗ್ರಾಮ, ಎಲ್ಲೋ ದೂರದಲ್ಲಿ ಒಂದು ಕಾರ್ ಬರ್ತಾ ಇದೆ ಅನ್ನೋ ಸುದ್ದಿ ಅಂದರೆ ಈ ಮನೆಗೆ ಯಾರೋ ಬರ್ತಿದ್ದಾರೆ ಅಂತ ಗೊತ್ತಾಗೋದನ್ನು, ಅದು ಕಾರಲ್ಲಿ ಬರ್ತಿದ್ದಾರೆ ಅಂತ ಗೊತ್ತಾದರೆ ಇವ್ರ ಮನೆಯಿಂದ ಕನಿಷ್ಠ ಏನಿಲ್ಲ ಅಂದರೂ ಕೂಡ ಒಂದು ಅರ್ಧ ಕಿಲೋಮೀಟರ್ ದೂರ ಹೋಗ್ಬೇಕಂತೆ. ಆ ಕಾರ್ ನೋಡಲಿಕ್ಕೆ ಅಂತ ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋಗಿ ಊರಿನ ಮಂದಿ ಎಲ್ಲ ನಿಂತಿರ್ತಿದ್ರಂತ ಅದನ್ನು ನೋಡಲಿಕ್ಕೆ. ಕಾರ್ ಅಂದ್ರೆ ಎಂಥ ಕುಗ್ರಾಮ ಅಂತ ಅರ್ಥ ಮಾಡಿಕೊಳ್ಳಿ. ಏನು ಅಂದ್ರೆ ಏನೂ ಇಲ್ಲ, ಏನಿದ್ರು ನಡ್ಕೊಂಡೇ ಹೋಗಬೇಕು, ಮಾಡಬೇಕು, ಎತ್ತಿನ ಬಂಡಿ ಕಟ್ಕೊಂಡು ಹೋಗಬೇಕು, ಇಂಥ ಊರು. ಆ ಕಾಲದಲ್ಲಿ ಇವರ ತಾಯಿ ವಿಶ್ವೇಶತೀರ್ಥರ ತಾಯಿ ಗರ್ಭಿಣಿಯಾಗಿರ್ತಾರೆ. ಅವರು ಗರ್ಭಿಣಿಯಾಗಿದ್ದಾಗ ಅವರ ಮನಸ್ಸಿಗೆ ಬಂದದ್ದೇನು ಅಂತಂದರೆ ಯಾತ್ರೆ ಮಾಡಬೇಕು ಅಂತ ಅನಿಸ್ತಂಥವ್ರು, ತೀರ್ಥಯಾತ್ರೆ ಮಾಡಬೇಕು ಅಂತ ಅನಿಸ್ತಂತ. ಎಂಥ ವಿಚಿತ್ರ ಅಂದರೆ ಅವರು ಸುಮಾರು 4.5 ತಿಂಗಳಿಗೆ ತೀರ್ಥಯಾತ್ರೆ ಅಂತ ಹೋದ್ರಂತೆ. ಅನೇಕ ಕ್ಷೇತ್ರಗಳಿಗೆಲ್ಲ ಹೋಗಿ ಯಾತ್ರೆ ಮಾಡಿಕೊಂಡು ಬಂದ ಮೇಲೆ ಅವತಾರ ಮಾಡಿದ ಮಹಾಪುರುಷರು ವಿಶ್ವೇಶತೀರ್ಥರು. ಅಂದರೆ ಇದು ಬಹುಶಃ ಅವರು ಹೇಳಿದ್ರೋ ಇಲ್ಲೋ ಗೊತ್ತಿಲ್ಲ, ಆದರೆ ಅವರಿಗೂ ಕೂಡ ನನಗನ್ಸುತ್ತೆ ರಾಯರು ಗರ್ಭದಲ್ಲಿದ್ದಾಗ ಅವರ ತಾಯಿ ಕೆಮ್ಮಣ್ಣು ತಿಂತಿದ್ರು ಮಾಡ್ತಿದ್ರು ಅಂತ ಕೇಳಿದ್ದೀರಿ. ಇವರ ತಾಯಿ ಹಾಗೆ ಅಂದರೆ ಒಂದು ನಿಮಿಷವೂ ಕೂಡ ಕೂಡಲಿಲ್ಲ, ಎಲ್ಲೂ ಕೂಡ ಬರೀ ತೀರ್ಥಯಾತ್ರೆ ಅಂತಲೇ ಹೋದರು. ಹಾಗೆ ನೋಡ್ರಿ, ನಮ್ಮ ವಿಶ್ವೇಶತೀರ್ಥರು ಕೂಡ ಅವತಾರ ಮಾಡಿದ ಮೇಲೆ ಒಂದು ದಿವಸ ಒಂದು ಕಡೆ ಇದ್ದದ್ದು ಅಂತಿಲ್ವೇ ಇಲ್ಲ. ಒಂದೇ ದಿನದಲ್ಲಿ ಬೆಳಿಗ್ಗೆ ಡೆಲ್ಲಿ, ಸಾಯಂಕಾಲ ಮಧ್ಯಾಹ್ನ ಮುಂಬಯಿ, ಸಾಯಂಕಾಲ ಬೆಂಗಳೂರು, ರಾತ್ರಿ ಆದರೆ ಧಾರವಾಡ ಅನ್ನೋ ಹಾಗೆ ಇರ್ತಿದ್ರು ಅವರು. ಹಾಗೆ ಅಷ್ಟು ಸಂಚಾರ ಅಂದರೆ ಸಂಚಾರ, ನಿರಂತರ ಯಾತ್ರೆ. ಇಂಥ ಯಾತ್ರೆಯನ್ನು ಅದು ಬಹುಶಃ ಅದನ್ನೇ ಹೇಳಿದ್ನಲ್ಲ, ಮಕ್ಕಳ ಮೇಲೆ ಡಿಪೆಂಡ್ ಆಗಿರುತ್ತದೆ ಗರ್ಭಿಣಿ ಬಯಕೆ ಅನ್ನೋದಕ್ಕೆ. ಅವರು ತೀರ್ಥಯಾತ್ರೆ ಮಾಡಿದ್ದರ ಫಲ ಅನ್ನುವಂತೇನೋ ಅಥವಾ ಅವರೇ ಒಳಗಿದ್ದು ಬಯಸಿದ್ದರೋ ಅದರಿಂದ ಇಡೀ ಜೀವನದಲ್ಲಿ ಬಹುಶಃ ಒಂದು ಮಾತಲ್ಲಿ ಹೇಳಬೇಕು ಅಂತಂದರೆ, ಜಗತ್ತಿನಲ್ಲಿ ಬಂದಂತಹ ಅನೇಕ ಯತಿಗಳಲ್ಲಿ ಇಡೀ ಭಾರತವನ್ನು ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕಲೂ ಕೂಡ ಎಷ್ಟು ಬಾರಿ ಸಂಚಾರ ಮಾಡಿದ್ದಾರಲ್ಲ, ಇವರಷ್ಟು ಬಾರಿ ಸಂಚಾರ ಮಾಡಿದ ಮತ್ತೊಬ್ಬ ಯತಿ ಜಗತ್ತಿನಲ್ಲೇ ಇರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸಂಚಾರವನ್ನು ಮಾಡಿದಂಥ ಮಹಾತ್ಮರು ಇವರು ಗರ್ಭದಲ್ಲಿದ್ದಾಗಲೇ ಸೂಚನೆ ಮಾಡಿದವರು. ಇದಾದ ಮೇಲೆ ಇವರು ವಿಶೇಷವಾಗಿ ಏನು ಅಂತಂದರೆ, ರಾಘವೇಂದ್ರ ಸ್ವಾಮಿಗಳು ರಾಯರು ಅವರು ಅವತಾರ ಮಾಡಿದ ಮೇಲೆ ಅವರಿಗೆ ನಾಮಕರಣ ಮಾಡಿದ್ರಂತೆ. ಏನು ಅಂದರೆ ಅವರಿಗೆ ವೆಂಕಟನಾಥ ಅಂತ ನಾಮಕರಣ ಅವರು. ಯಾಕೆಂದರೆ ಶ್ರೀನಿವಾಸ ದೇವರ ಅನುಗ್ರಹದಿಂದಾಗಿ ಅವತಾರ ಮಾಡಿದ್ದು, ಆದ್ದರಿಂದ ವೆಂಕಟನಾಥ ಅಂತ ಅವರಿಗೆ ನಾಮಕರಣ ಮಾಡಿದರು. ಅದೇ ರೀತಿ ಇವರು ಕೂಡ ಅವತಾರ ಮಾಡುವಾಗ ಇವರು ವಿಶೇಷವಾಗಿ ಶ್ರೀನಿವಾಸ ದೇವರ ಸೇವೆ ಮಾಡಿದ್ರಂತೆ. ಆ ಶ್ರೀನಿವಾಸನ ಅನುಗ್ರಹದಿಂದ ಹುಟ್ಟಿದ್ದು ಆದ್ದರಿಂದ ಇವರಿಗೆ ಹೆಸರಿಟ್ಟದ್ದೇನು ಅಂದರೆ ವೆಂಕಟರಮಣ ಅಂತ ಹೆಸರಿಟ್ಟಿದ್ರಂತೆ. ಎಷ್ಟು ಕೋಇನ್ಸಿಡೆನ್ಸ್ ಅಂತಾರಲ್ಲ, ರಾಯರ ಹೋಲಿಕೆ ಎನ್ನುವಂಥದ್ದು ಹೇಗಿದೆ ಅನ್ನಲಿಕ್ಕೆ ಅವರು ವೆಂಕಟನಾಥ ಅಂತ ಆದರೆ ಇವರು ವೆಂಕಟರಮಣ ಅಂತ ಇವರಿಗೆ ಹೆಸರಿಟ್ಟಿದ್ರಂತೆ. ನಾಮಕರಣದಲ್ಲೂ ಕೂಡ ಹೋಲಿಕೆ ಎನ್ನುವಂಥದ್ದಿದೆ. ಇನ್ನು ರಾಯರ ಬಗ್ಗೆ ಹೇಳಬೇಕಾದರೆ, ರಾಯರಿಗೆ ಅವರ ತಂದೆಯವರು 6 ತಿಂಗಳಿಗೇನೆ ಅನ್ನಪ್ರಾಶನ ಮಾಡಿಸಿದರು ಅಂತ ಹೇಳುತ್ತಾರೆ. ಅನ್ನಪ್ರಾಶನದ ಬಗ್ಗೆ ಹೇಳಬೇಕಾದ್ರೆ ಸಾಮಾನ್ಯವಾಗಿ ಎಲ್ಲರೂ ಏನು ತಿಳ್ಕೊಂಡಿರ್ತಾರೆ ಅಂದರೆ, ತಾಯಿಯಾದವಳು 6 ತಿಂಗಳಿಗೆ ಅನ್ನಪ್ರಾಶನ ಮಾಡಿಸ್ತಾಳೆ ಅಂದರೆ ಅನ್ನಪ್ರಾಶನ ಅನ್ನುವಂಥದ್ದು ತಾಯಿ ಎದೆ ಹಾಲನ್ನು ನಿಲ್ಲಿಸಲಿಕ್ಕೆ ಸೂಚನೆ ಅನ್ನುವಂತೆ, ಇನ್ಮೇಲಿಂದ ಹಾಲು ಕೊಡೋದು ಬೇಕಾಗಿಲ್ಲ, ಊಟ ಮಾಡಿಸಿದರೆ ಸಾಕು ಅಂತ ತಿಳ್ಕೊಂಡಿರ್ತಾರೆ. ಬರೀ ಹಾಗಲ್ಲ ಅರ್ಥ. ನಿಜವಾಗ್ಲೂ ಹೇಳಬೇಕು ಅಂದರೆ ಕನಿಷ್ಠ ಪಕ್ಷ 3 ವರ್ಷದ ತನಕ ಆದರೂ ಕೂಡ ಎದೆ ಹಾಲು ಕುಡಿಬೇಕು ಮಕ್ಕಳು, ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳೀತಾವೆ. ಅದು ಯಾಕೆ ಹಾಗಾದರೆ ಅಂತಂದರೆ ಅದನ್ನು ಮಾಡೋದು, ಇದನ್ನು ರಾಯರ ಚರಿತ್ರೆಯಲ್ಲಿ ಹೇಳುವಾಗ ಒಂದು ಮಾತು ಹೇಳ್ತಾರೆ, ಯಾಕೆ ಮಾಡಿದರು ಅಂತ. ಯಾಕೆಂದರೆ ಅನ್ನವನ್ನು ತಿನ್ನಿಸ್ಬೇಕಾದ್ರೆ ಅನ್ನಪ್ರಾಶನ ಅಂತ ಎಲ್ಲೋ ಏನೋ ತಂದು ಹಾಡು ಮೂಡು ತಂದು ಬಾಯಿಲಿಟ್ಟು ತಿನ್ನಿಸೋದಲ್ಲ. ಆ ಮಗುವಿಗೆ ಅವತ್ತಿನ ದಿವಸ ಒಂದು ಪುಣ್ಯಾಹವಾಚನವನ್ನು ಮಾಡಿ, ಒಂದಷ್ಟು ಆರಾಧನೆಗಳನ್ನು ಮಾಡಿ, ದೇವತಾ ಆರಾಧನೆ ಮಾಡಿ, ಆ ಆರಾಧನೆಯ ಮೂಲಕವಾಗಿ ಅನ್ನವನ್ನು, ಯಾವನ್ನ ವೈಶ್ವದೇವವನ್ನು ಮಾಡಿ ವಿಷ್ಣು ನಿವೇದಿತವಾದಂಥ ಅನ್ನವನ್ನು ಬಾಯಿಗಿಡಬೇಕಂತೆ. ಇಡುವಾಗ ತಂದೆಯಾದವನು ಅನುಸಂಧಾನ ಮಾಡಿಕೊಡ್ಬೇಕು, ದೇವರೇ ಇವತ್ತು ನಿನ್ನ ನೈವೇದ್ಯವನ್ನು ಈ ಮಗುವಿನ ಬಾಯಿಗೆ ಹಾಕಿ ತಿನ್ನಿಸ್ತಾ ಇದ್ದೇನೆ,
ಜೀವನದ ಉದ್ದಕ್ಕೂ ಕೂಡ ವಿಷ್ಣು ನಿವೇದಿತವಾದ ಅನ್ನವಲ್ಲದೆ ಬೇರೆ ಅನ್ನವನ್ನು ಮುಟ್ಟಬಾರದು, ಆ ರೀತಿ ಅನುಗ್ರಹ ಮಾಡುವಂತ ಬಾಯಿಗಿಡಬೇಕು, ತುತ್ತಿಡಬೇಕು. ಅದು ಅವರ ತಂದೆ, ರಾಯರ ತಂದೆ ಹಾಗೆ ಮಾಡಿದ್ರಂತೆ. ಜೀವನದ ಉದ್ದಕ್ಕೂ ಕೂಡ ಒಂದು ದಿವಸ ವಿಷ್ಣು ಅರ್ಪಿತ ಅಲ್ಲದೆ ಇರುವ ನೈವೇದ್ಯವನ್ನು ಸ್ವೀಕಾರ ಮಾಡಿಲ್ಲ. ಹಾಗೆ ಬದುಕಿದಂಥವ್ರು. ಅದೇ ರೀತಿಯಲ್ಲಿ ನಮ್ಮ ವಿಶ್ವೇಶತೀರ್ಥರಿಗೂ ಕೂಡ ಏನು ಅನ್ನಪ್ರಾಶನ ಮಾಡಿಸಿದ್ರು ಅವರ ತಂದೆ, ಅದರಿಂದಾಗಿ 7-8 ವರ್ಷಕ್ಕೇನೆ ಸನ್ಯಾಸವನ್ನು ಸ್ವೀಕಾರ ಮಾಡಿದ ಮಹಾತ್ಮರು ಬರೀ ವಿಷ್ಣು ನಿವೇದಿತ ಅಲ್ಲ, ಶ್ರೀಮದ್ ಆಚಾರ್ಯರಿಂದ ಕರಾರ್ಚಿತವಾದಂತಹ ರಾಮವಿಠಲ ದೇವರ ನೈವೇದ್ಯವನ್ನು ಸ್ವೀಕಾರ ಮಾಡದೆ ಒಂದು ದಿವಸವೂ ಕೂಡ ಇಲ್ಲ. ಇವತ್ತಿಗೂ ಕೂಡ ವೃಂದಾವನದಲ್ಲಿದ್ದರೂ ಕೂಡ ನಿತ್ಯ ಹಸ್ತೋದಕ ನಡೀತದೆ. ವಿಷ್ಣು ನಿವೇದಿತವಾದಂತಹ ಅನ್ನವನ್ನೇ ಹಸ್ತೋದಕ ಮಾಡ್ತಾರೆ. ಅಂದರೆ ಇದು ಸುಲಭ ಅಲ್ಲ ಸ್ವಾಮಿ. ನಾವು ಅಂದ್ಕೊಂಡಿರ್ತೀವಿ ನಮಗೆ ಜೀವನದಲ್ಲಿ ಕೆಲಸ ಫಲಸ ಅಂತ ಬರ್ತಿರ್ತದೆ, ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅಂತ ಹೇಳ್ತಿರ್ತಾರೆ. ಆಚಾರ್ಯ ಏನು ಮಾಡಲಿ, ಅಲ್ಲಿ ಹೋಗಿನಿ ಮತ್ತೇನಿಲ್ಲ, ಬದುಕಬೇಕಲ್ಲಿ, ಹೆಂಗೆ ಬದುಕಲಿ, ಆಫೀಸ್ ಕೆಲಸ ಬೇರೆ ಬಿಡ್ಲಿಕ್ಕಾಗಲ್ಲ, ಹೋಗಿದ್ದೀವಿ ಮತ್ತೇನು ಮಾಡಬೇಕು, ತಿನ್ನಲೇಬೇಕು, ಅನಿವಾರ್ಯ ಆಚಾರ್ಯ ನಮಗೆ ಅಂತ ಹೇಳ್ತಿರ್ತಾರೆ. ಆದರೆ ಎಷ್ಟು ಅನಿವಾರ್ಯ ಆದರೂ ಕೂಡ ವಿಷ್ಣು ನಿವೇದಿತವಲ್ಲದನ್ನು ಮುಟ್ಟಬಾರದಂತೆ. ಏನೋ ತಿಂತಿರಲ್ಲ ಅದನ್ನೇ ವಿಷ್ಣುವಿಗೆ ಸಮರ್ಪಣೆ ಮಾಡಿಕೊಳ್ಳ್ರಿ ಅಂತ ಹೇಳ್ತಾರೆ. ಹಾಗೆ ಜೀವನದ ಉದ್ದಕ್ಕೂ ವಿಷ್ಣು ನೈವೇದ್ಯವನ್ನು ಸ್ವೀಕಾರ ಮಾಡಿದವರು, ನಮಗೂ ಇವತ್ತು ಸ್ವೀಕಾರ ಮಾಡಿದಂತೆ ಅನುಗ್ರಹ ಮಾಡಿದ ಮಹಾತ್ಮರು ವಿಶ್ವೇಶತೀರ್ಥರು ಅಂತ. ಹಾಗೆ ಇದು ಅವರ ಒಂದೊಂದು ಪ್ರಸಂಗಗಳಲ್ಲೂ ಕೂಡ ರಾಯರಿಗೆ ಹೋಲಿಕೆ ಎನ್ನುವಂತಹದ್ದು ಅನ್ನೋದಕ್ಕೆ. ಆಮೇಲೆ ಮುಂದೆ ಅವರಿಗೆ ರಾಘವೇಂದ್ರ ಸ್ವಾಮಿಗಳಿಗೆ ವೆಂಕಟನಾಥರಿಗೆ ವಿವಾಹ ಆಗ್ತದೆ. ಅವರಿಗೆ ವಿವಾಹ ಆಯಿತು, ಮತ್ತು ವಿಶ್ವೇಶತೀರ್ಥರಿಗೆ ಆಗಿಲ್ಲಲ್ವ ಅಂದರೆ ವಿಶೇಷ ಏನು ಅಂತಂದರೆ, ವೆಂಕಟನಾಥರಿಗೆ ಅವರಿಗೆ ಪೂರ್ವಾಶ್ರಮದಲ್ಲಿ ಒಂದು ವಿವಾಹ ಆಗಿದೆ. ಆದರೆ ವಿಶ್ವೇಶತೀರ್ಥರಿಗೆ ಅವರು ಆಶ್ರಮ ಸ್ವೀಕಾರ ಮಾಡಿದ ಮೇಲೆ ವಿವಾಹ ಆಯಿತು ಅವರಿಗೆ. ಏನು ಅಂದರೆ ಅವರಿಗೆ ಸರಸ್ವತಿ ಬಾಯಿ ಅಂತ ರಾಯರ ಅಂದರೆ ಪೂರ್ವಾಶ್ರಮದ ಪತ್ನಿ. ಇವರಿಗೂ ಕೂಡ ಒಬ್ಬ ಪತ್ನಿ ಇದ್ದಂತೆ. ಯಾರದು ಅಂತಂದರೆ, ಇವರು ಸುಮಾರಾಗಿ ಒಂದು 18 ವರ್ಷ 16-17 ವರ್ಷ ಬರಬೇಕಾದ್ರೇನೆ ಇವರಿಗೆ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಇವರಿಗೆ ವಿವಾಹ ಮಾಡಿಸ್ತಾರೆ. ಯಾರು ಇವರು ಹೆಂಡತಿ ಯಾರು ಅಂತಂದರೆ, ಶ್ರೀಮನ್ ನ್ಯಾಯಸುಧಾಬಾಯಿ ಅನ್ನುವಂಥ ಗ್ರಂಥವನ್ನು ವಿವಾಹ ಮಾಡಿಸಿದ್ರು ಅಂತ. ಒಂದು ದಿವಸ ಬಿಟ್ಟಿಲ್ಲ, ಹೆಂಡತಿನ ಬಿಟ್ಟೇ ಇರ್ತಿರ್ಲಿಲ್ಲ ಅವರು. ಪ್ರತಿ ನಿತ್ಯವೂ ಕೂಡ ಪಾಠವನ್ನು ಮಾಡಿದಂಥ ಮಹಾತ್ಮರು, ಒಂದು ದಿವಸವೂ ಕೂಡ. ನಮ್ಮ ಕಾಲದಲ್ಲಿ ಒಂದು ಸರ್ತಿ ಏನಾಯಿತು ಅಂದರೆ, ಯಾರೋ ಶಿಷ್ಯರು ಕೇಳುವಾಗ, ಸ್ವಾಮಿ ನೀವು ನಿಮ್ಮ ಜೀವನದಲ್ಲಿ ಇಷ್ಟು ದಿವಸ ಸಾಗಿ ಬಂದಿದ್ದೀರಿ, ನನಗೆ ಇಂಥ ದಿನ ಅಂತ ನನಗೊಂದು ಯಾವುದಾದ್ರೂ ಒಂದು ದಿನ, ಇದು ನನಗೆ ಈ ದಿವಸದಲ್ಲಿ ಇರ್ಲಿಕ್ಕೆ ನನಗೆ ಇಷ್ಟ ಇಲ್ಲ, ಈ ದಿನ ಚೆನ್ನಾಗಿಲ್ಲ ಅಂತ ನಿಮಗೆ ಅನ್ನಿಸುವ ದಿನ ಯಾವುದು ಸ್ವಾಮಿ ಅಂತ ನಮ್ಮ ಶಿಷ್ಯರಲ್ಲಿ ಸ್ನೇಹಿತರೊಬ್ಬರು ಕೇಳಿದರು ಗುರುಗಳನ್ನು, ನಮ್ಮ ಗುರುಗಳು. ಅವ್ರನ್ನ ಕೇಳಿದರೆ ಒಂದೇ ಮಾತು ಹೇಳಿದರು ಅವರು, ನನಗೆ ಉಸಿರಾಡಬಾರದು ಅಂತ ಅನ್ನಿಸೋ ಒಂದು ದಿನ ಇದೆ ಅಂತಂದರು. ನಾನು ಉಸಿರಾಡದೆ ನನ್ನ ಉಸಿರು ನಿಂತು ಹೋಗಬೇಕು ಅಂತ ಒಂದು ದಿನ ಇದೆ ನನಗೆ ಅಂದರು. ಯಾವುದದು ಅಂತ ಕೇಳಿದರೆ ಅವರು ಹೇಳಿದರು, ಯಾವತ್ತು ಶ್ರೀಮನ್ ನ್ಯಾಯಸುಧಾ ಗ್ರಂಥದ ಪಾಠ ಮಾಡಲ್ಲ ಆವತ್ತು ನನ್ನ ಉಸಿರು ನಿಂತು ಹೋಗಲಿ ಅಂತಂದರು. ಅಂದರೆ ಅವರ ಉದ್ದೇಶ ಏನು ಅಂದರೆ, ನನ್ನ ಇಡೀ ಜೀವನದಲ್ಲೂ ಕೂಡ ಒಂದು ದಿವಸವೂ ಕೂಡ ನ್ಯಾಯಸುಧಾ ಪಾಠ ಇಲ್ಲದೆ ಬದುಕಬೇಡ ನನಗೆ ಅಂತ ಹೇಳಿದ ಮಹಾತ್ಮರು ವಿಶ್ವೇಶತೀರ್ಥರು. ಅಷ್ಟು ಅದ್ಭುತವಾಗಿ ಬದುಕಿದಂಥ ವ್ಯಕ್ತಿತ್ವ ನಮ್ಮ ಗುರುಗಳದ್ದು. ಒಂದು ದಿವಸವೂ ಕೂಡ ಬಿಟ್ಟಿಲ್ಲ ಅವರು. ತನ್ನ ಹೆಂಡತಿಯಂತೆ ಅದನ್ನು ನಿತ್ಯದಲ್ಲೂ ಕೂಡ ಕಟ್ಟಿಕೊಂಡೇ ಓಡಾಡಿದ ಮಹಾತ್ಮರು. ಹೀಗೆ ರಾಯರಿಗೂ ಕೂಡ ಇವರಿಗೂ ಹೋಲಿಕೆ ಎನ್ನುವಂತಹದ್ದು ಇರುವಂತಹದ್ದು. ರಾಯರ ಜೀವನದಲ್ಲಿ ಅವರ ವಿವಾಹ ಆದ ಮೇಲೂ ಕೂಡ ಅವ್ರ ಬಗ್ಗೆ ಹೇಳ್ತಾರೆ. ಏನು ಅಂದರೆ, ಬಹಳ ಬಡತನ ಇತ್ತು ಅಂತ ಹೇಳ್ತಾರೆ. ಅವ್ರಿಗೆ ಭಾರಿ ಬಡತನ ಅಂತ. ಎಷ್ಟು ಅಂತಂದರೆ, ರಾಘವೇಂದ್ರ ಸ್ವಾಮಿಗಳು ಎಲ್ಲಾದರೂ ಊಟಕ್ಕೆ ಕರಿತಿದ್ರಂತೆ. ಯಾರೋ ಬ್ರಾಹ್ಮಣರು ಇವತ್ತೊಂದು ದಿವಸ ಬಂದ್ಬಿಡ್ರಿ ಊಟಕ್ಕೆ ಅಂತ ಹೇಳಿದರೆ ಇವ್ರು ಹೋಗೋರಂತೆ. ಹೋಗುವಾಗ ಒಂದು ಬಟ್ಟೆ ಉಟ್ಕೊಂಡು ಹೋಗ್ಬೇಕಲ್ಲ, ಸರಿಯಾದ ಬಟ್ಟೆ ಇರ್ತಿರ್ಲಿಲ್ಲ ಪಾಪ. ಆ ಬಟ್ಟೆ ಏನಾಗಿರೋದು, ಅಲ್ಲಲ್ಲಿ ಹರಿದು ಹೋಗಿರೋದಂತೆ. ಆ ಹರಿದ ಬಟ್ಟೆಯನ್ನೇ ಹರಿದ ಜಾಗವನ್ನು ಹೀಗೆ ಎಳೆದು ಅದಕ್ಕೊಂದು ಗಂಟು ಹಾಕ್ತಿದ್ರಂತೆ. ಅಲ್ಲಲ್ಲಿ ಗಂಟು ಕಾಣಿಸೋದಂತೆ. ಎಂಥ ಬಡತನ ಸ್ವಾಮಿ, ಎಂಥ ಬಡತನ. ಆ ಬಡತನದಲ್ಲಿ ಪ್ರತಿನಿತ್ಯವೂ ಕೂಡ ಅಂಥ ಹರಗಲ್ ಬಟ್ಟೆಯನ್ನು ತಗೊಂಡು ಹೋಗೋರಂತೆ. ಹೋಗಲಿ, ಒಂದು ಊಟಕ್ಕೆ ಕೂತಾಗ ನೀರು ಬಡಿಸ್ತಿರ್ತಾರೆ. ನೀರು ಬಡಿಸಿದಾಗ ನೀರು ಕುಡಿಲಿಕ್ಕೆ ಒಂದು ಪಾತ್ರೆ ಬೇಕಲ್ಲ. ಎಂಥ ಪಾತ್ರೆ ಅಂದರೆ ಒಡೆದೋದು ಪಾತ್ರೆ ಅಂತ. ಒಂದು ಒಳ್ಳೆ ಪಾತ್ರೆ ಇರಲಿಲ್ಲ ಅವ್ರಿಗೆ ಪಾಪ.
ಒಡೆದೋದು ಪಾತ್ರೆ. ಅಕಸ್ಮಾತ್ ನೀರು ಬಡಿಸಿದ್ರು ಅಂತಾದರೆ ಆ ನೀರನ್ನು ಹಾಕಿದ ಕೂಡಲೇ ಕುಡಿದು ಬಿಡಬೇಕು, 2 ನಿಮಿಷ ಬಿಟ್ಟರೆ ಹೋಗಿಬಿಡ್ತದೆ ಅಲ್ಲ, ಅಂತಹ ಸ್ಥಿತಿ ಅವರಿಗೆ. ಹಾಗೆ ಬದುಕಿದಂಥ ಮಹಾತ್ಮರು ಅಂತ ಚಿನ್ನೇ ವಸ್ತ್ರೆ ಭಿನ್ನ ಪಾನೀಯ ಪಾತ್ರೆ, ಅವರ ಜೀವನದಲ್ಲಿದ್ದ ಸ್ಥಿತಿ ಇದು ಅಂತ ಹೇಳ್ತಾರೆ. ಚಿನ್ನೇ ವಸ್ತ್ರೆ, ಒಂದು ದಿವಸವೂ ಕೂಡ ಒಳ್ಳೆ ಬಟ್ಟೆ ಉಟ್ಕೊಂಡಂತ ಅಂತಿಲ್ಲ ಅವರು. ಭಿನ್ನ ಪಾನೀಯ ಪಾತ್ರೆ, ಎಲ್ಲ ಪಾನೀಯ ಪಾತ್ರ ಏನಿದೆ ಎಲ್ಲ ಭಿನ್ನವಾಗಿರ್ತಿತ್ತಂತೆ, ಅಂತಹ ಪಾತ್ರೆ ಇಟ್ಕೊಂಡು ಹೋಗುವಂಥವರು ರಾಯರು. ಅದರಂತೆ ಪ್ರತಿ ಮನೆಗಳಿಗೆ ಹೋಗಿ ಹಿಡಿ ಅಕ್ಕಿ ಕೊಡಿ ಅಂತ ಭಿಕ್ಷೆ ಕೇಳ್ಕೊಂಡು ಬರುವಂತೆ. ಅದು ಕೇಳುವಾಗಲೂ ಸಂಕೋಚ ಆಗ್ತಿತ್ತಂತೆ, ಸಂಕೋಚ ಆಗೋದಂತೆ. ಯಾರೋ ಹೇಳಿದ್ರಂತೆ, ಇಷ್ಟು ದಾಕ್ಷಿಣ್ಯ ಅಲ್ವ ಸ್ವಾಮಿ ಅಂತ ಹೇಳಿದರೆ, ಹೌದು ಏನು ಮಾಡಲಿ, ಆದರೆ ಬದುಕಬೇಕು. ಯಾಕೆ ಅಂತಂದರೆ ಮಧ್ವಾಚಾರ್ಯರ ಶಾಸ್ತ್ರದ ಸೇವೆ ನನ್ನಿಂದ ನಡೀಬೇಕು, ಅದಕ್ಕೋಸ್ಕರ ಬದುಕ್ತೀನಿ, ಅದಕ್ಕೊಂದು ಹಿಡಿ. ಅದಕ್ಕೆ ನನಗೆ ದಾಕ್ಷಿಣ್ಯ ಇಲ್ಲ, ಆದರೆ ನನಗೋಸ್ಕರ ಪಡೆದ್ರೆ ನನಗೆ ದಾಕ್ಷಿಣ್ಯ ಇದೆ ಅಂತ ರಾಯರು ಹೇಳ್ತಿದ್ರು. ಅದಕ್ಕೆ ಅವ್ರ ಬಗ್ಗೆ ಹೇಳುವಾಗ ದಯಾ ದಾಕ್ಷಿಣ್ಯ ವೈರಾಗ್ಯ ವಾಗ್ಪಾಟವ ಮುಖಾಂಕಿತ, ಅವ್ರ ಬಗ್ಗೆ ಹೇಳುವಾಗ ದಾಕ್ಷಿಣ್ಯ ಇತ್ತು. ಅವರಿಗೆ ಹೇಗೆ ಬಡತನ ಇತ್ತೋ ನಮ್ಮ ಗುರುಗಳಿಗೂ ಕೂಡ ಅದೇ ರೀತಿಯ ಬಡತನ ಅವರಿಗೆ. ನಮ್ಮ ಗುರುಗಳಿಗೆ ವಿಶ್ವೇಶತೀರ್ಥರಿಗೂ ಕೂಡ ರಾಯರಂತೆ ಬಡತನದಲ್ಲಿ ಬದುಕಿದಂಥ ಮಹಾತ್ಮರು. ಅವರು ಸನ್ಯಾಸ ಪೂರ್ವದಲ್ಲಿ ಆದರೆ ಇವರು ಸನ್ಯಾಸಿ ಆದ ಮೇಲೇನೆ ಬಡತನದಲ್ಲಿದ್ದವರು. ಎಷ್ಟು ಬಡತನ ಅಂತ ಹೇಳಿದರೆ ಅವರಿಗೆ ಆ ಬಡತನಕ್ಕೆ ಸಾಟಿ ಇಲ್ಲ. ಎಂಥ ಬಡತನ ಇತ್ತು ಅವರಿಗೆ ಅಂದರೆ ಭಾರಿ ಬಡತನ. ಇಂಥ ಬಡತನದಲ್ಲಿ ನಮ್ಮ ಗುರುಗಳು ಅದು ಏನು ಅದು ಒಳಗಡೆ ನಿಂತು ಭಗವಂತ ಅವರಿಗೆ ಸಂಕಲ್ಪ ಮಾಡುವಂಥ ಶಕ್ತಿ ಕೊಟ್ಟನೋ ಗೊತ್ತಿಲ್ಲ. ಆ ಸಂಕಲ್ಪವನ್ನು ಮಾಡುತ್ತಾರೆ. ಏನು ಅಂದರೆ ಬೆಂಗಳೂರು ಅನ್ನುವಂಥ ನಗರದಲ್ಲಿ ಒಂದು ವಿದ್ಯಾಪೀಠವನ್ನು ಸ್ಥಾಪನೆ ಮಾಡಬೇಕು, ಪೂರ್ಣಪ್ರಜ್ಞ ವಿದ್ಯಾಪೀಠ ಅನ್ನುವ ಹೆಸರಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಮಾಡ್ತಾರೆ. ಮಾಡಿದ ಮೇಲೆ ಮನೆ ಮನೆಗಳಿಗೆ ಹೋಗಿ ಮಕ್ಕಳನ್ನು ಕರ್ಕೊಂಡು ಬಂದು ಓದಿಸಬೇಕು ನಾನು ಅಂತ ಕರ್ಕೊಂಡು ಬರ್ತಾರೆ. ಕರ್ಕೊಂಡ್ಬಂದು ಮನೆ ವಿದ್ಯಾಪೀಠದಲ್ಲಿ ಇಟ್ಕೊಂಡಾಗ ಊಟಕ್ಕೆ ಹಾಕಬೇಕಲ್ಲ, ಬೇಳೆ ಇಲ್ಲ, ಅಕ್ಕಿ ಇಲ್ಲ, ಏನು ಮಾಡಬೇಕು ಆ ಕಾಲದಲ್ಲಿ? ಅದಕ್ಕೆ ಸ್ವಾಮಿಗಳೇನೆ ಪ್ರತಿ ಮನೆಗಳಿಗೂ ಕೂಡ, ನಾವೆಲ್ಲ ಶಿಷ್ಯರೆಲ್ಲ ಹೋದದ್ದು, ಪೇಜಾವರ ಸ್ವಾಮಿಗಳೇನೆ ಒಂದು ಜೋಳಿಗೆಯನ್ನು ಹಿಡ್ಕೊಂಡು, ಆ ಜೋಳಿಗೆಯನ್ನು ಹಿಡ್ಕೊಂಡು ಪ್ರತಿ ಮನೆಗಳಿಗೆ ಬಾಗಿಲು ಹಾಕಿದ್ರು ಕೂಡ ಬಾಗಿಲನ್ನು ಬಡೆದು ಒಳಗಿಂದ ಬಂದು ಕೂಡಲೇ ನಾವೊಂದು ಧರ್ಮ ರಕ್ಷಣೆಗೋಸ್ಕರ ವಿದ್ಯಾಪೀಠ ಸ್ಥಾಪನೆ ಮಾಡಿದ್ದೇವೆ, ಮಕ್ಕಳಿದ್ದಾರೆ, ಅವರಿಗೆ ಊಟಕ್ಕೆ ಹಾಕಲಿಕ್ಕೆ ಒಂದು ಹಿಡಿ ಅಕ್ಕಿ ಕೊಡಿ ನಿಮ್ಮ ಮನೆಯಿಂದ ಅಂತ ಹಿಡಿ ಅಕ್ಕಿಯನ್ನ ಹಾಕಿಸಿಕೊಂಡು ಭಿಕ್ಷೆಯನ್ನ ಕೇಳಿ ತಂದು ಆ ಮಕ್ಕಳನ್ನು ಆವತ್ತಿನ ದಿವಸ ಬೆಳೆಸಿದರು. ಇವತ್ತು ಒಬ್ಬೊಬ್ಬರು ಕೂಡ ವಿದ್ಯಾಪೀಠದಲ್ಲಿ ತಯಾರಾದ ವಿದ್ವಾಂಸರು ಹೇಗಿದ್ದಾರೆ ಅಂದರೆ, ಇಡೀ ಭಾರತದಾದ್ಯಂತ ನೀವು ಎಲ್ಲಿ ಹೋದರೂ ಕೂಡ ವಿಶ್ವೇಶತೀರ್ಥ ಶ್ರೀಪಾದರ ಶಿಷ್ಯರೊಬ್ಬರು ಇರ್ತಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಆ ವಿದ್ಯಾಪೀಠ ಕೊಟ್ಟ ಕೊಡುಗೆ ಆವತ್ತು ಅವ್ರು ಯೋಚನೆ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ, ಇಷ್ಟೇ ಅವ್ರು ಅನ್ಕೊಂಡದ್ದು. ಅವ್ರಿಗೆ ಕೇಳಿದ್ವಿ ನಾವು ಎಷ್ಟೋ ಸರ್ತಿ, ಸ್ವಾಮಿ ಇಷ್ಟು ಮನೆಗಳಿಗೆ ಹೋಗಿ ಭಿಕ್ಷೆ ಕೇಳ್ತೀರಲ್ಲ ಸ್ವಾಮಿ, ನಿಮಗೇನು ಅನಿಸಲ್ವಾ? ಅಷ್ಟು ಬಿಡಿ ಸ್ವಾಮಿ, ಎಲ್ಲಿ ತನಕ ಅಂದರೆ ಮೊನ್ನೆ ಏನು ಪರ್ಯಾಯಕ್ಕೆ ಕೂತ್ಕೊಂಡಿದ್ರಲ್ಲ ಸ್ವಾಮಿಗಳು, ಆ ಪರ್ಯಾಯದ ಸಂದರ್ಭದಲ್ಲಿ ಪರ್ಯಾಯ ಸಂಚಾರ ಅಂತ ಬಂದಿದ್ರು. ಅಂದರೆ ಜಗತ್ತೆಲ್ಲ ಅಪ್ಡೇಟ್ ಆಗ್ತಿರ್ತದೆ, ನಮ್ಮ ಬ್ರಾಹ್ಮಣರು ಕೆಲವರು ಅಪ್ಡೇಟ್ ಆಗಲ್ಲ, ಬೇಗ ಆಗ್ತಾರೆ ಕೆಲವರು ನಿಧಾನವಾಗಿ. ಅಂತೂ ಏನಾಗ್ತಿತ್ತು ಅಂತಂದರೆ, ಬಂದಾಗ ನಮ್ಮ ಗುರುಗಳಿಗೆ ಪರ್ಯಾಯ ಸಂಚಾರ, ನಾನು ಎಲ್ಲರ ಮನೆಗೆ ಹೋಗಿ ಆಹ್ವಾನ ಕೊಡಬೇಕು ಅಂತ ಎಂಥ ಯತಿಗಳು ಅಂದರೆ, ನೀವು ಯೋಚನೆ ಮಾಡಿ, ಸಾಕ್ಷಾತ್ ಅಂದರೆ ಈ ದೇಶದ ದೊಡ್ಡ ವ್ಯಕ್ತಿ ಅಂತ ಕರೆಸಿಕೊಂಡಂಥ ಒಬ್ಬ ರಾಷ್ಟ್ರಪತಿ ಆಗಿರಬಹುದು, ಪ್ರಧಾನಮಂತ್ರಿ ಆಗಿರಬಹುದು, ಒಂದು ಗುರುಪೌರ್ಣಿಮೆ ಅಂತ ಬಂದರೆ ಸ್ವಾಮಿ ನಿಮ್ಮ ಪಾದ ಪೂಜೆ ಮಾಡಿ ನಿಮ್ಮ ಆಶೀರ್ವಾದ ಪಡಿಬೇಕು ಅಂತ ಇವರಿದ್ದಲ್ಲಿಗೆ ಅಥವಾ ಇವರನ್ನು ಕರೆಸಿಕೊಂಡು ಅವರ ಪಾದ ಪೂಜೆ ಮಾಡುವಂಥ ವ್ಯಕ್ತಿತ್ವ ನಮ್ಮ ಗುರುಗಳದ್ದಾಗಿತ್ತು. ಇಂಥ ವ್ಯಕ್ತಿತ್ವ ಇದ್ದರೂ ಕೂಡ ಎಷ್ಟು ಸರಳತೆ ಅಂದರೆ, ನಾವು ಬಂದಿದ್ರು ಹುಬ್ಬಳ್ಳಿ ಕಡೆಗೆಲ್ಲ ಬಂದಿದ್ರು ಸಂಚಾರಕ್ಕೆ ಅಂತ. ಬಂದಾಗ ಪರ್ಯಾಯ ಸಂಚಾರದಲ್ಲಿ ಎಲ್ಲರ ಮನೆಗೆ ಪಾದ ಪೂಜೆಗೆ ಹೋಗಬೇಕು. ಒಂದು ದಿವಸ ನೀವು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಷ್ಟು ಅಂದರೆ ಅವರ ವಯಸ್ಸು ಆ ಸಂದರ್ಭಕ್ಕೆ ಯೋಚನೆ ಮಾಡಿ, 80 ದಾಟಿದಂಥ ವಯಸ್ಸು, 85 ದಾಟಿದಂಥ ವಯಸ್ಸು ಅವರದ್ದು. ಆ ವಯಸ್ಸಿನಲ್ಲಿ ಸ್ವಾಮಿಗಳು ಪ್ರತಿ ಮನೆಗೆ ಹೋಗಬೇಕು ಅಂತ ದಿನಕ್ಕೆ ಎಷ್ಟು ಪಾದ ಪೂಜೆ ಅಂದರೆ 180-200 ಮನೆಗಳಿಗೆ ಪಾದ ಪೂಜೆ ಇರ್ತಿತ್ತು. ಅಷ್ಟು ಪಾದ ಪೂಜೆ ಬರೋರು
ಬರುವಾಗ ಅವ್ರಿಗೆ ಎಷ್ಟು ಸಮಸ್ಯೆ ಆಗುವುದಂದ್ರೆ ಪಾದವನ್ನ ನೋಡಿದರೆ ಆ ನೀರು ಹಾಕಿರ್ತೇವಲ್ಲ, ಹಾಕಿ 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 ಅದನ್ನು ಒರೆಸಿ ಪಾದ ಒಂಥರ ಸೆಳೆದು ಹೋಗಿರ್ತಿತ್ತು. ಆಮೇಲೆ ಕೊನೆಗೇನಾಗ್ತಿತ್ತು ಅಂದರೆ ನೀರು ಹಾಕಿದ ನಂತರ ನಾವು ಯಾರಾದರೂ ಒಂದು ಬಟ್ಟೆಯಿಂದ ಸುಮ್ಮನೆ ಒರೆಸ್ಲಿಕ್ಕೆ ಹೋದರೆ ಅಂತಿದ್ರು ಒಂದ್ಸರ್ತಿ ನೋವಾಗ್ತಿದ್ರು. ಸ್ವಾಮಿ ಯಾಕೆ ಬೇಕು ಸ್ವಾಮಿ ಪಾದ ಪೂಜೆ, ಬೇಡ ಸಾಕು ಹೋಗ್ಬಿಡೋಣ ಅಂದರೆ ಹಾಗೆಲ್ಲ ಕೃಷ್ಣನ ಪರ್ಯಾಯಕ್ಕೆ ಕೂತ್ಕೊಳ್ತಿದ್ದೀನಿ. ಮಧ್ವಾಚಾರ್ಯ ಸರ್ವಜ್ಞ ಸಿಂಹಾಸನಕ್ಕೆ ಕೂಡ್ತಾ ಇದ್ದೀನಿ. ಎಲ್ಲರೂ ಮಧ್ವಾಚಾರ್ಯ ಸೇವೆ ಮಾಡಬೇಕು, ಎಲ್ಲರೂ ಬರಬೇಕು. ಈ ಕಾಳಜಿ ಯಾರಿಗಿರುತ್ತೆ ಸ್ವಾಮಿ? ಆಗ ಅವ್ರು ಹೇಳೋರು ಸ್ವಾಮಿಗಳು, ಸ್ವಾಮಿ ಇಷ್ಟು ಕೇಳ್ತಾ ಇದ್ದೀರಲ್ಲಿ ಎಲ್ಲರ ಮನೆಗೆ. ಅವ್ರ ಮನೆಗಳಿಗೆ ಹೋದಾಗ ಏನಾಗ್ತಿತ್ತು, ಪಾದ ಪೂಜೆಗೆ ಹೋದರೆ ಒಬ್ಬೊಬ್ರು ಹೇಗಿದ್ರು ಅಂದರೆ 200 ರೂಪಾಯಿ 500 ರೂಪಾಯಿ ಈ ಕಾಣಿಕೆ ಇಡೋರು. ಎಷ್ಟು ಎತ್ತರದ ವ್ಯಕ್ತಿತ್ವ ನಿಮಗೆ ಹೇಳಿದೆ ನಾನು. 200 500 ರೂಪಾಯಿ ಕಾಣಿಕೆ ಇಡೋರು. ಕಾಣಿಕೆ ಇಟ್ಟರೆ ಸ್ವಾಮಿಗಳಿಗೆ ಬೇಜಾರು ಮಾಡ್ಕೊಳ್ತಿರ್ಲಿಲ್ಲ. ಇವತ್ತು ಎಲ್ಲಿ ತನಕ ಟ್ರೆಂಡ್ ಬೆಳೆದು ಹೋಗಿದೆ ಅಂದರೆ, ಯಾರಾದರೂ ಒಬ್ಬ ಉಪನ್ಯಾಸಕನನ್ನು, ಒಳ್ಳೆ ಉಪನ್ಯಾಸಕನನ್ನು ಕರಿಬೇಕಾದ್ರೆ ಕರಿಯೋರು ವಿಚಾರ ಮಾಡ್ತಾರೆ, ಎಷ್ಟು ಕೊಡಬೇಕಾಗ್ತದೋ ಏನೋ ಅವರಿಗೆ ಅಂತ. ಇವ್ರ ವ್ಯಕ್ತಿತ್ವ, ಪ್ರಧಾನಿಗಳು ಕೂಡ ಪಾದ ಪೂಜೆ ಮಾಡುವಂಥ ವ್ಯಕ್ತಿತ್ವ ಇವರದ್ದು. ಅವರು ಮನೆಗಳಿಗೆ ಬಂದರೆ 500 ರೂಪಾಯಿ ಕೊಟ್ಟರೆ ಸ್ವಾಮಿಗಳು ಹೇಳ್ತಾ ಇದ್ರು, 500 ಕೊಟ್ಟಿದ್ದೀರಿ, ಇನ್ನು 300 ರೂಪಾಯಿ ಕೊಟ್ಟರೆ 800 ರೂಪಾಯಿ ಆಗುತ್ತೆ. 800 ರೂಪಾಯಿಗೆ ನಮ್ಮ ಕೃಷ್ಣನಿಗೆ ಪರ್ಯಾಯದಲ್ಲಿ ಒಂದು ಸೇವೆ ಇದೆ, ಆ ಸೇವೆಯನ್ನು ನೀವು ಮಾಡಿಸಿದಂತಾಗತ್ತೆ. ನೀವು ಯಾವತ್ತು ಬರ್ತೀರೋ ಬನ್ನಿ, ಆವತ್ತು ನಿಮಗೆ ಅದನ್ನು ಅನುಗ್ರಹ ಮಾಡಿ ಮಂತ್ರಾಕ್ಷತೆ ಕೊಡ್ತೀವಿ ನಾವು ಅಂತ ಹೇಳ್ತಾ ಇದ್ರು. ಏನಿದು ಅಂತ ಅದಕ್ಕೆ ಸ್ವಾಮಿಗಳಿಗೆ ನಾವು ಕೇಳಿದ್ವಿ, ಸ್ವಾಮಿ ನಿಮಗೆ ದಾಕ್ಷಿಣ್ಯ ಆಗಲ್ವಾ, ನಿಮಗೆ ಬೇಜಾರು ಅನಿಸಲ್ವ, ಇಷ್ಟು ಕೇಳ್ತಿರಲ್ವ ನೀವು, ಮನೆಗಳಿಗೆ ಹೋಗಿ ಕೊಡಿ ಅಂತ ಕೇಳ್ತಿರಲ್ವ? ಅದರಲ್ಲಿ ಕೆಲವರು ಎಷ್ಟೋ ಜನ ಇಲ್ಲ ಸ್ವಾಮಿ ಅಂತಲೂ ಹೇಳೋರು. ಆದರೂ ಪರವಾಗಿಲ್ಲ, ಇಷ್ಟು ಕೊಟ್ಟಿದ್ದೀರಲ್ಲ ಸಾಕು ಅಂತ ತೃಪ್ತಿಯಿಂದ ಬರ್ತಾ ಇದ್ರು ಅವರು. ಇಷ್ಟಾಗಿ ಇವತ್ತೆಲ್ಲ ಹೇಗಾಗಿದೆ ಅಂದರೆ, ಟ್ರೆಂಡ್ ಯಾವ ಥರ ಬೆಳೆದು ಹೋಗಿದೆ ಅಂದರೆ, ಒಬ್ಬೊಬ್ಬ ಸ್ವಾಮಿಗಳನ್ನು ಕರೆಸಬೇಕು ಅಂತಂದರೆ ಕನಿಷ್ಠ ಏನಿಲ್ಲ ಅಂದರೂ ಒಂದು ದಿವಸಕ್ಕೆ 10 ಲಕ್ಷ ರೂಪಾಯಿ ಖರ್ಚು ಮಾಡಿದರೆ ಸ್ವಾಮಿಗಳು ಬರ್ತಾರೆ. ಅಷ್ಟರ ಮಟ್ಟಿಗೆ ಬಂದು ಹೋಗಿದೆ. ಹಾಗಲ್ಲ ಇವರು, ಅಷ್ಟು ಸರಳ ಅಂದರೆ ಭಾರಿ ಸರಳವಾದ ವ್ಯಕ್ತಿತ್ವ. ಕೇಳಿದ್ವಿ, ನಿಮಗೆ ಬೇಜಾರು ಅನ್ಸಲ್ವ, ದಾಕ್ಷಿಣ್ಯ ಆಗಲ್ವ ನಿಮಗೆ ಕೇಳಬೇಕಾದ್ರೆ? ಸ್ವಾಮಿಗಳು ಹೇಳಿದರು, ಕೇಳ್ತಾ ಇರೋದು ನನಗೋಸ್ಕರ ಅಂತ ಆಗಿದ್ರೆ ನನಗೆ ಬೇಜಾರಾಗ್ತಿತ್ತು. ನಾನು ಕೇಳೋದು ನನಗೋಸ್ಕರ ಅಲ್ಲ, ನಿಮ್ಮೆಲ್ಲರಿಗೋಸ್ಕರ ಕೇಳ್ತೀನಿ. ಯಾಕೆಂದರೆ ನೀವೆಲ್ಲರೂ ಕೂಡ ಮಧ್ವಾಚಾರ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡ್ತೀರಿ. ಮುಂದೆ ಮಧ್ವಾಚಾರ್ಯರ ಶಾಸ್ತ್ರದ ರಕ್ಷಣೆಯನ್ನು ಮಾಡುವವರು ನೀವಾದ್ರಿಂದ ಆಚಾರ್ಯರ ಶಾಸ್ತ್ರದ ರಕ್ಷಣೆಗೋಸ್ಕರ ಕೇಳಿದ್ದೇನೆ ಅನ್ನುವ ಆತ್ಮತೃಪ್ತಿ ಇದೆ, ನನಗೆ ದಾಕ್ಷಿಣ್ಯ ಇಲ್ಲ ಅಂತ ನಮ್ಮ ಗುರುಗಳು ಹೇಳ್ತಾ ಇದ್ರು. ಹೀಗೆ ಬದುಕಿದಂಥ ಮಹಾತ್ಮರು. ಇದು ರಾಯರಿಗಿದ್ದಂತೆ. ರಾಯರು ಹೇಗೆ ಹೇಳ್ತಿದ್ರು, ಇನ್ನೊಬ್ಬರ ಮನೆಯಲ್ಲಿ ಹಿಡಿ ಅಕ್ಕಿ ಕೇಳಿದಾಗ ಆಚಾರ್ಯರ ಶಾಸ್ತ್ರದ ರಕ್ಷಣೆ ನನ್ನಿಂದ ನಡಿಬೇಕು, ಅದಕ್ಕೋಸ್ಕರ ತಗೊಳ್ತೇನೆ ಅಂತಿದ್ರಲ್ಲ, ಹಾಗೆಯೇ ಬದುಕಿದಂಥ ವ್ಯಕ್ತಿತ್ವ ನಮ್ಮ ಗುರುಗಳ ವ್ಯಕ್ತಿತ್ವ, ವಿಶ್ವೇಶತೀರ್ಥರ ವ್ಯಕ್ತಿತ್ವ ಅದೇ ರೀತಿ ಇತ್ತು. ಇಂತಹ ವಿಶಿಷ್ಟವಾದ ವ್ಯಕ್ತಿತ್ವ ನಮ್ಮ ಗುರುಗಳದ್ದು. ಜೊತೆಗೆ ನಮ್ಮ ಸ್ವಾಮಿಗಳು ಅವರು ಹೇಗಿದ್ದರು ಅಂದರೆ, ಅವರ ರಾಯರ ಚರಿತ್ರೆಯಲ್ಲಿ ಒಂದು ಕಥೆ ಬರುತ್ತದೆ. ರಾಯರ ಚರಿತ್ರೆಯಲ್ಲಿ ಹೇಳುವಾಗ ಒಂದು ಮಾತು ಹೇಳ್ತಾರೆ. ಈ ಅವರಲ್ಲಿ ಕೆಲಸ ಮಾಡುವ ಒಬ್ಬ ಹುಡುಗ ಇದ್ದಂತೆ. ಅವನ ಹೆಸರು ನೀರು ತುಂಬೋ ವೆಂಕಣ್ಣ ಅಂತಂದರೆ, ಬಂದಾಗೆಲ್ಲ ಪಾದ ತೊಳಿತಿದ್ದಂತೆ, ರಾಯರ ಪಾದ ತೊಳಿಲಿಕ್ಕೆ ಅಂತಿದ್ದು. ಅದಕ್ಕೆ ನೀರನ್ನು ಹಾಕ್ತಿದ್ದ, ಆದ್ದರಿಂದ ನೀರು ವೆಂಕಣ್ಣ ಅಂತಲೇ ಕರೀತಿದ್ರಂತೆ ಅವನನ್ನು. ಆ ವೆಂಕಣ್ಣ ಒಂದು ಸರ್ತಿ ಏನಾಯಿತಂತೆ, ಏನು ಬೇಕು ನಿನಗೇನು ಬೇಕು ಅಂತ ಕೇಳ್ತಿದ್ರಂತೆ. ಏನು ಬೇಕು ಅಂತ ಕೇಳುವಾಗ ಒಂದು ಸರ್ತಿ ಅವನು ಹೇಳಿಬಿಟ್ನಂತೆ, ಸ್ವಾಮಿ ಏನಿಲ್ಲ, ನನಗೆ ಮೋಕ್ಷ ಕೊಡ್ರಿ ಅಂತಂತೆ. ಮೋಕ್ಷ ಕೊಡ್ರಿ ಅಂತ. ರಾಯರು ನಿಂತ ಜಾಗದಲ್ಲಿ ಮೋಕ್ಷ ಕೊಟ್ಟರು ಅಂತ ಅವನ ಚರಿತ್ರೆಯಲ್ಲಿ ಬರ್ತದೆ. ಮೋಕ್ಷಾಧಿಕಾರಿಗಳು ಯಾರು? ಮೋಕ್ಷ ಕೊಡಲಿಕ್ಕೆ ಅಧಿಕಾರಿ ಇರೋದು ವಿಷ್ಣುರಿಹಿ ದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞಯ ಅಂತ. ಮತ್ತು ರಾಯರು ಹ್ಯಾಕೆ ಕೊಟ್ಟರು ಮೋಕ್ಷ ಅಂದರೆ, ರಾಯರು ಮೋಕ್ಷ ಕೊಟ್ಟದ್ದು ಅಂದರೆ ಅದರ ಅರ್ಥ ಏನು ಅಂದರೆ, ರಾಯರ ಒಳಗೆ ನಿತ್ಯದಲ್ಲೂ ಕೂಡ ವಾಯುದೇವರ ಸನ್ನಿಧಾನ ಇರ್ತದಂತೆ. ಯಾಕೆ ಅಂದರೆ ಮಧ್ವಾಚಾರ್ಯರೇನೇ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಾಗ ಒಂದು ಮಾತು ಹೇಳ್ತಾರೆ, ಚಿನ್ನ ಭಕ್ತ ಸುರ ಸರ್ವೇ, ಎಲ್ಲರೂ ಕೂಡ ಚಿನ್ನ ಭಕ್ತರಂತೆ, ದೇವತೆಗಳೆಲ್ಲರೂ ಕೂಡ. ಆದರೆ ಪ್ರಹ್ಲಾದನ ಬಗ್ಗೆ ಹೇಳುವಾಗ ಮಾತ್ರ ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್ ಅಂತ ಹೇಳ್ತಾರೆ. ಪ್ರಹ್ಲಾದರಾಜರು ನಿತ್ಯ ಭಕ್ತಿ ಅಂದರೆ ಅವಿಚ್ಛಿನ್ನವಾದ ಭಕ್ತಿ. ಅದರ ಅರ್ಥ ಏನು? ಅವರಲ್ಲ, ಅವರ ಒಳಗಿರುವಂಥ ಪ್ರಾಣದೇವರಿಗೆ ಅವಿಚ್ಛಿನ್ನವಾದ ಭಕ್ತಿ. ಆದ್ದರಿಂದ ಮೋಕ್ಷ ಕೊಟ್ಟರು ಅಂದ್ರೆ ಒಳಗಿರುವಂಥ ವಾಯುದೇವರೇ ಮೋಕ್ಷ ಕೊಟ್ಟರು ಅಂತ ಅರ್ಥ. ಹಾಗೆ ಮೋಕ್ಷವನ್ನೇ
ಕೊಟ್ಟಂಥ ಮಹಾತ್ಮರು, ಮೋಕ್ಷದ ಬಾಗಿಲನ್ನು ತೋರಿಸಿದಂಥವ್ರು. ಅವರನ್ನು ನಂಬಿದರೆ ಮೋಕ್ಷ ಸಿಕ್ತಿತ್ತು ಅನ್ನೋದಕ್ಕೆ. ಹಾಗೆ ನಮ್ಮ ಗುರುಗಳನ್ನು ನಂಬಿದರೆ ನಮಗೆ ಮೋಕ್ಷ ಸಿಕ್ತಿತ್ತು. ನಮಗೆ ಈಗಾಗಲೇ ಒಂದು ಹಂತದ ಮೋಕ್ಷ ಸಿಕ್ಕಿದೆ. ನಾವು ಒಂದು ಧೈರ್ಯದಿಂದ ಹೇಳ್ಬೋದು. ಏನು ಅಂದರೆ, ಯಾರಾದರೂ ಕೂಡ ಬಂದು ನಮ್ಮನ್ನು ಕೇಳಿದರೆ, ಅಲ್ಲ ನೀವು ಮೋಕ್ಷಕ್ಕೆ ಹೋಗ್ತೀರಾ ಮಾಡ್ತೀರಾ ಅಂದರೆ ನಮಗೊಂದು ಧೈರ್ಯ. ನಮ್ಮಲ್ಲಿ ನಮ್ಮ ಗುರುಗಳೆಲ್ಲ ಹೇಳ್ತಾ ಇದ್ರು, ಖಂಡಿತ ಮೋಕ್ಷಕ್ಕೆ ಹೋಗ್ತೀವಿ ಅಂತ. ಯಾಕೆ ಅಂದರೆ ನಾವೆಲ್ಲ ವಿಶ್ವೇಶತೀರ್ಥರ ಶಿಷ್ಯರಾದ್ದರಿಂದ ಅಂತ ಹೇಳ್ತಾರೆ. ಅವರ ಶಿಷ್ಯತ್ವವನ್ನು ಪಡೆದದ್ದೇ ಸಾಕು, ಮೋಕ್ಷ ಅರ್ಧಕ್ಕರ್ಧ 50% ನಮ್ದು ಆಗೋಗಿದೆ. ಇನ್ನು 50% ಅಲ್ಪ ಸ್ವಲ್ಪ ಸಾಧನೆ ಮಾಡಿದರೆ ಮುಗೀತಷ್ಟೇ. ಅವರ ಶಿಷ್ಯತ್ವದಿಂದಲೇ ಮೋಕ್ಷ. ಹಾಗೆ ಅದಕ್ಕೊಂದು ನಿದರ್ಶನ ಅನ್ನುವಂತೆ ನನ್ನ ಜೀವನದಲ್ಲೇ ನಡೆದ ಒಂದು ಘಟನೆ. ಒಮ್ಮೆ ನಮ್ಮ ಗುರುಗಳು ಏನಾಗಿತ್ತು, ತಿರುಪತಿ, ಮೇಲಿನ ತಿರುಪತಿ ತಿರುಮಲ ಕ್ಷೇತ್ರದಲ್ಲಿ ಅವರಿಗೆ ತಿರುಪತಿ ಶ್ರೀನಿವಾಸನ ದೇವರ ಹಾನರ್ ಅಂದರೆ ಅವರಿಗೊಂದು ವಿಶೇಷವಾಗಿ ಕರೆದು ದರ್ಶನಕ್ಕೆ ಬರಬೇಕು ಅಂತ ದೇವಸ್ಥಾನದ ವತಿಯಿಂದಲೇ ಕರೆದು ಅವರಿಗೆ ಆವತ್ತಿನ ದರ್ಶನದ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ವಿಶೇಷ ಏನು ಅಂದರೆ, ಅವರ ಜೊತೆಗೆ ದರ್ಶನಕ್ಕೆ ಹೋಗಲಿಕ್ಕೆ ಅಂತ ಅನೇಕ ಸಾಮಾನ್ಯ ಒಂದು 300 ಜನ ಭಕ್ತರನ್ನು ಬಿಡ್ತಾರೆ, ಅಷ್ಟು ಟಿಕೆಟ್ ಕೊಡ್ತಾರೆ. ಅವರೆಲ್ಲ ಹೇಗೆ ಅಂದರೆ, ಇವರು ಮುಂದೆ ಹೋಗಿ ಕೂತಿರ್ತಾರೆ ಸ್ವಾಮಿಗಳು ಶ್ರೀನಿವಾಸನ ಬಳಿ. ಅವರೆಲ್ಲರೂ ಕೂಡ ಆ ಕಾಲದಲ್ಲಿ ಎಷ್ಟೊತ್ತು ಕೂತಿರ್ತಾರೆ ಸ್ವಾಮಿಗಳು, ಅಷ್ಟು ಹೊತ್ತು ಈ 300 ಜನರು ಕೂಡ ಸ್ವಾಮಿಗಳ ಪಕ್ಕದಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಹೋಗೋದು ಅಂತ ವ್ಯವಸ್ಥೆ ಇರುತ್ತೆ. ಆದರೆ ವಿಶೇಷ ಏನು ಅಂದರೆ, ಸ್ವಾಮಿಗಳೇನಿದ್ದಾರೆ ಅವರ ಜೊತೆಯಲ್ಲಿ 5 ಜನರಿಗೆ ಮಾತ್ರ ಆ ದೇವರ ಬಳಿಯಲ್ಲೇ ಕೂತ್ಕೊಳ್ಳುವಂಥ ಯೋಗ ಇರುತ್ತದೆ. 5 ಜನರಿಗೆ ಮಾತ್ರ ಒಳಗೆ ಹೋಗ್ಲಿಕ್ಕೆ ಬಿಡ್ತಾರೆ. ಅದು VIP ಪರ್ಸನ್ ಅಂತ ಯಾರಿರ್ತಾರೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಸ್ವಾಮಿಗಳು. ನಾನು ಅವತ್ತು ಆಕಸ್ಮಿಕ ಏನಾಗಿತ್ತು ಅಂದರೆ, ಎಲ್ಲ ಬೆಳಿಗ್ಗೆ ಟಿಕೆಟ್ ತೊಗೊಂಡು ಆಗಲೇ ಹೋಗ್ಬಿಟ್ಟಿದ್ರು ಎಲ್ಲರೂ ಕೂಡ. ಸ್ವಾಮಿಗಳಿನ್ನೂ ಸ್ವಲ್ಪ ತಡ ಇತ್ತು, ಅವ್ರನ್ನೆಲ್ಲ ಅಲ್ಲಿ ಕೇಜಲ್ಲಿ ಕೂಡ ಹಾಕಿರ್ತಾರೆ. ಸ್ವಾಮಿಗಳು ಸ್ವಲ್ಪ ತಡ ಇತ್ತು. ಅಷ್ಟರಲ್ಲಿ ನಾನು ಹೋದೆ. ಸ್ವಲ್ಪ ತಡವಾಗಿತ್ತು, ನಾನು ಬೆಂಗಳೂರಿಂದ ಹೋಗಿದ್ದು. ತಡವಾದಾಗ ಹೋದೆ, ನನ್ನ ಸ್ನಾನ ಸಂಧ್ಯಾ ವಂದನೆ ಆನ್ಯಿಕೆ ಎಲ್ಲ ಮುಗಿಸ್ಕೊಂಡು ಗುರುಗಳಿಗೆ ಇನ್ನೇನು ಹೊರಡಬೇಕಷ್ಟೇ ಹೋಗಿ ನಮಸ್ಕಾರ ಮಾಡಿದೆ. ಅಯ್ಯೋ, ಇಲ್ಲಿ ತನಕ ಬಂದಿದ್ದೆ ನೀನು, ನಿನಗೆ ಈಗಾಗಲೇ ಎಲ್ಲ ಹೋಗ್ಬಿಟ್ಟಿದ್ದಾರೆ, ಟಿಕೆಟು ಎಲ್ಲ ಖಾಲಿ ಆಗಿಬಿಟ್ಟಿದೆ, ದರ್ಶನಕ್ಕೆ ಹೇಗೆ ಮಾಡೋದು ಅಂತ. ಏನು ಮಾಡೋದು ವ್ಯವಸ್ಥೆ ನಿಮಗೆ? ಈಗ ನನ್ನ ಜೊತೆಗೆ 5 ಜನ ಅಂದರೆ 5 ಜನರಲ್ಲೂ ಕೂಡ ಈಗಾಗಲೇ ಏನಾಗಿದ್ದಾರೆ ಅಂದರೆ, ಒಂದು ನಾನು ಲೆಕ್ಕ ತಗೊಳ್ತಾರೆ, ಇನ್ನೊಂದು ಚಿಕ್ಕ ಸ್ವಾಮಿಗಳು ಅಂದರೆ ಇವತ್ತಿನ ವಿಶ್ವಪ್ರಸನ್ನ ತೀರ್ಥರು ಚಿಕ್ಕ ಸ್ವಾಮಿಗಳಿದ್ದಾರೆ, ಇನ್ನೊಂದು ಬನ್ನಂಜೆ ರಾಘವೇಂದ್ರ ತೀರ್ಥರು ಅಂತ ಒಬ್ಬರಿದ್ದರು ಅವರಿದ್ದಾರೆ, ಇನ್ನೊಂದು ನನಗೆ ಬೇಕೇ ಬೇಕಾಗತ್ತೆ ಆದ್ದರಿಂದ ನನ್ನ ಸೆಕ್ರೆಟರಿ ಇದ್ದಾನೆ, ಇನ್ನೊಂದು ಚಿಕ್ಕ ಸ್ವಾಮಿಗಳ ಸೆಕ್ರೆಟರಿ ಇದ್ದಾನೆ ಅವನು ಬೇಕಾಗ್ತದೆ. ಅದರಿಂದಾಗಿ ಅಲ್ಲಿಗೆ 5 ಜನ ಆಗಿ ಹೋಯಿತು. ನನ್ನ ಜೊತೆಗೂ ಬರಲಿಕ್ಕಾಗಲ್ಲ. ನೀನು ಅಲ್ಲಿ ಹೋಗಲಿಕ್ಕೆ ಇವಾಗ ಟಿಕೆಟ್ ಮುಗಿದೋಗಿದೆ, ಅದು ಆಗಲ್ಲ. ಏನು ಮಾಡಬೇಕು? ಸ್ವಾಮಿ ನಿಮ್ಮ ದರ್ಶನ ಆಯಿತು ಸಾಕು, ನನಗೆ ಶ್ರೀನಿವಾಸನ ದರ್ಶನ ಆಗಿದೆ ಅಂತ ಹೇಳ್ತೀನಿ, ಮತ್ತು ಯಾವಾಗಾದರೂ ಧರ್ಮ ದರ್ಶನ ಏನಾದರೂ ಇದ್ದರೂ ಹೋಗ್ತೀನಿ ಸ್ವಾಮಿ, ತೊಂದರೆ ಇಲ್ಲ ಅಂತ. ಪಕ್ಕದಲ್ಲೇ ಅವರ ಸೆಕ್ರೆಟರಿ ವಿಷ್ಣು ಅಂತಿದ್ದೊಬ್ಬ, ಅವನು ಹೇಳಿದ, ಸ್ವಾಮಿ ಅವು ಅಡೆ ಪೋನಾಗ ಈರು ಪಂಡ ಒಳೆ ಉಡುಪೇರು ಅಂತ ತುಳು ಅಲ್ಲಿ ಹೇಳಿದ. ಅಂದರೆ ಅಲ್ಲಿ ಹೋದಾಗ ಸ್ವಾಮಿ ಅವರು ಇರ್ತಾರೆ, ಬಿಡುವವರು ಇರ್ತಾರಲ್ಲ, ಇವನು ಒಬ್ಬನು ಒಳಗೆ ಬಿಡಬೇಕು ಅಂತ ನೀವು ಹೇಳಿ ಸ್ವಾಮಿ, ಬಿಡ್ತಾರೆ ಅವರು, ನೀವು ಹೇಳಿದರೆ ಸಾಕು ಅಂತ. ಅದಕ್ಕೆ ಸರಿ ಆಯಿತು ಅಂತ, ಬಾ ನೀನು ನನ್ನ ಜೊತೆಗೆ, ಅಲ್ಲಿ ತನಕ ಕಾರಲ್ಲೇ ಹೋಗ್ತೀನಿ, ಕಾರು ಅಂತೂ ಮತ್ತೆ ವಾಪಸ್ ಬರುತ್ತೆ, ಆದರೆ ಹೋದ ನಂತರ ಒಳಗೆ ಬಿಟ್ಟರೆ ಬರುವಂತೆ, ಇಲ್ಲ ಅಂದರೆ ನೀನು ಹೋಗಬೇಕಷ್ಟೇ, ಬೇಜಾರು ಮಾಡ್ಕೋಬಾರ್ದು. ಸ್ವಾಮಿ ಆಯಿತು, ನಿಮ್ಮ ಶಾಟಿ ಹಿಡ್ಕೊಂಡಿದ್ದು ಸ್ವಾಮಿ, ಎಲ್ಲಿ ಕರ್ಕೊಂಡು ಹೋಗ್ತೀರಿ ಕರ್ಕೊಂಡು ಹೋಗ್ತೀರಿ. ಆಯಿತು ಅಂದ ತಕ್ಷಣ ಸ್ವಾಮಿಗಳು ಹೋದ ಮೇಲೆ ಅಲ್ಲಿ ಒಬ್ಬ ದೊಡ್ಡ ದೇಹ ಸ್ವಲ್ಪ ಕುಳ್ಳಗಿದ್ದ, ಅವನು ಶೇಷಾದ್ರಿ ಅಂತ ಒಬ್ಬ ಇದ್ದಾನೆ, ಅವನು ಬಿಡುವವನೊಳಗೆ ಭಾರೀ ಜೋರು ವ್ಯಕ್ತಿತ್ವ ಅವನು. ಹೋಗುವಾಗ ಸ್ವಾಮಿಗಳು, ನಂತರ ಚಿಕ್ಕ ಸ್ವಾಮಿಗಳು, ಬನ್ನಂಜೆ ರಾಘವೇಂದ್ರ ತೀರ್ಥರು, ಇಬ್ಬರು ಸೆಕ್ರೆಟರಿ, 5 ಜನ ಆಯಿತು ಮುಗೀತು, ಕ್ಲೋಸ್ ಮಾಡಿಬಿಟ್ಟ. ಸ್ವಾಮಿಗಳು 4-5 ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದ್ದಾರೆ. ಆಗಲಿ ಮುಂದೆ ಹೋದ ನಂತರ ಅವರಿಗೆ ತಾವೇ ನೆನಪು ಮಾಡಿಕೊಂಡು, ಎಂಥ ಬ್ಯುಸಿ ಶೆಡ್ಯೂಲ್ ಇರ್ತದೆ ಅವರಿಗೆ, ಅಂಥದ್ರಲ್ಲೂ ನೆನಪು ಮಾಡಿಕೊಂಡು ಹಿಂತಿರುಗಿದ್ರು, ಮತ್ತೆ ವಾಪಸ್ ಬಂದು ಒಂಥರ ಮುಖ ಎಲ್ಲ ಕೆಂಪು ಮಾಡ್ಕೊಂಡು ಹಾಗೆ ಮಾಡಿ ಹೀಗೆ ಕೈ ಮಾಡಿದ್ರು. ಒಂದು ಸರ್ತಿ ಜೋರು ಕೈ ಮಾಡಿದ್ರು, ಅವ್ನು ಬರಬೇಕು ಅಂತ ಹೇಳಿದ್ರು. ನಾನು ಅಲ್ಲೇ ನಿಂತಿದ್ದೆ. ಅವನು ಶೇಷಾದ್ರಿ ಅವ್ರು ಮಾಡುವ ಆ ರಿಯಾಕ್ಷನ್ ಅನ್ನು ನೋಡಿ ಏನೇ ಹೆದರಿ ಗೇಟ್ ತೆಗೆದು ಒಳಗೆ ಬಿಟ್ಬಿಟ್ಟು ಸ್ವಾಮಿಗಳು ಕರ್ಕೊಂಡು ಹೋದರು. ನೀವು ನಂಬ್ತೀರೋ ಇಲ್ಲೋ,
ಸುಮಾರು 1.5 ಗಂಟೆಗಳ ಕಾಲ ಶ್ರೀನಿವಾಸ ದೇವರ ಎದುರಲ್ಲಿ ಗುರುಗಳ ಜೊತೆಗೇನೆ ಅವನನ್ನು ನೋಡ್ತಾ ಕೂತ್ಕೊಳ್ಳುವಂಥ ಭಾಗ್ಯವನ್ನು ಕೊಟ್ಟರು ಸ್ವಾಮಿಗಳು. ನಾನು ಹೇಳಿದೆ, ಸ್ವಾಮಿ ರಾಯರು ಅವತ್ತು ಮೋಕ್ಷ ಕೊಟ್ಟರು ಅಂತ ಕೇಳಿದ್ದೇವೆ ಸ್ವಾಮಿ ನಾವು. ಹಾಗೆ ನಿಮ್ಮ ಶಾಟಿ ಹಿಡ್ಕೊಂಡಿದ್ದೀವಿ ಸ್ವಾಮಿ. ನಾನು ಆಗಲೇ ಹೇಳಿದೆ, ನಿಮ್ಮ ಶಾಟಿ ಹಿಡಿದಿದ್ದೀನಿ ಸ್ವಾಮಿ, ಎಲ್ಲಿ ಕರ್ಕೊಂಡು ಹೋಗ್ತೀರಿ ಕರ್ಕೊಂಡು ಹೋಗಿ ಅಂತ. ನಿಮ್ಮ ಶಾಟಿ ಹಿಡ್ಕೊಂಡು ನಂಬಿ ಬಂದದ್ದಕ್ಕೆ ಇವತ್ತು ಭೂಲೋಕದ ವೈಕುಂಠ ಅಂತ ಖ್ಯಾತಿ ಪಡೆದಿರುವಂಥ ಇಲ್ಲಿ ಕರ್ಕೊಂಡು ಬಂದಿದ್ದೀರಿ. ಈ ಶಾಟಿ ಬಿಡೋಲ್ಲ ಸ್ವಾಮಿ, ನಾವು ಗಟ್ಟಿ ಹಿಡ್ಕೊಳ್ತೀವಿ, ಆ ವೈಕುಂಠಕ್ಕೂ ನೀವು ಕರ್ಕೊಂಡು ಹೋಗ್ತೀರಿ ಅಂತ ಹೇಳಿದ. ರಾಜರು ಮೋಕ್ಷ ಕೊಟ್ಟಂತೆ ಮೋಕ್ಷ ಕೊಡುವ ಸಾಮರ್ಥ್ಯ, ಯಾಕೆಂದ್ರೆ ಇದು ಸಣ್ಣದೇ ಆಗಿರಬಹುದು, ಆದರೆ ಸುಮಾರು 1.5 ಗಂಟೆಗಳ ಕಾಲ ಅಲ್ಲಿ ಕೂತ್ಕೊಳ್ಳೋದಂದ್ರೆ ಸಾಮಾನ್ಯದ ವಿಚಾರ ಅಲ್ಲ. ಅಲ್ಲಿ ಬಿಡೋದಿಲ್ಲ, ಒಂದು ಕ್ಷಣ ನಿಲ್ಲಿಸಲ್ಲ. ಅಂಥದ್ರಲ್ಲಿ ಗುರುಗಳ ಜೊತೆಗೆ ಇಡೀ ಪೂರ್ಣವಾಗಿ ಭಗವಂತನ ದರ್ಶನ ಮಾಡುತ್ತಾ ನೋಡೋದು ಅಂದರೆ ಎಂಥ ಯೋಗ ಇದು. ದೇವರ ಬಳಿಯಲ್ಲಿ ಕೂತ್ಕೊಳ್ಳುವಂತಹದ್ದು ಒಂದು ರೀತಿಯಲ್ಲಿ ಸಾಲೋಕ್ಯ ಸೌಖ್ಯ ಅಂತ ಹೇಳ್ತಾರಲ್ಲ, ಆ ಸಾಲೋಕ್ಯದ ಸುಖವನ್ನ ಕೊಟ್ಟಂಥವರು. ಅದರಿಂದ ರಾಯರು ಮೋಕ್ಷ ಕೊಡುವಂತೆ ಭೂಲೋಕದಲ್ಲೇ ವೈಕುಂಠವನ್ನ ತೋರಿಸಿ ಮೋಕ್ಷವನ್ನ ಕೊಟ್ಟವರು. ಅವರನ್ನು ನಂಬಿದ್ವಿ ಅಂದರೆ, ಇಷ್ಟು ಆರಾಧನೆ ಮಾಡಿದ್ದೀರಿ ಅಂದರೆ ಖಂಡಿತವೂ ಕೂಡ ಎಲ್ಲರಿಗೂ ಮೋಕ್ಷವನ್ನು ಕೊಡುವಂಥ ಮಹಾತ್ಮರು ನಮ್ಮ ಗುರುಗಳು. ಯಾಕೆಂದ್ರೆ ಅವರು ನಿತ್ಯದಲ್ಲೂ ಕೂಡ ವಾಯುದೇವರ ಉಪಾಸನೆಯನ್ನು ಮಾಡ್ತಾ ಇದ್ದಂಥವ್ರು. ಒಂದು ದಿವಸವೂ ಕೂಡ ವಾಯುಸ್ತುತಿ ಪುರಶ್ಚರಣೆಯನ್ನ ಬಿಟ್ಟವರಲ್ಲ. ನಿತ್ಯ ವಾಯುಸ್ತುತಿ ಪುರಶ್ಚರಣೆಯನ್ನು ಮಾಡ್ತಿದ್ರು, ನಿತ್ಯ ವಾಯುಸ್ತುತಿ ಪುರಶ್ಚರಣೆ. ನಾವು ಕೇಳ್ತಾ ಇದ್ವಿ, ಸ್ವಾಮಿ ಇಂತಿಂಥ ಪ್ರಸಂಗಗಳಲ್ಲಿ ನಿಮ್ಗೆ ಹೊಳೆಯುತ್ತಲ್ಲ ಸ್ವಾಮಿ, ಏನೇನೋ ಪ್ರಸಂಗಗಳು ಬರ್ತಿತ್ತು ನಿಮ್ಮ ಜೀವನದಲ್ಲಿ. ಏನೇನೋ ಪ್ರಸಂಗಗಳು ಬಂದಾಗ ಸಂದರ್ಭಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾ ಇದ್ರು, ಸಾಂದರ್ಭಿಕವಾದಂಥ ಉತ್ತರಗಳು. ಹೆಂಗೆ ಸ್ವಾಮಿ ಇದೆಲ್ಲ ನಿಮಗೆ ಹೊಳೆಯುತ್ತೆ ಅಂತ ನಿಮಗೆ ಸುಮ್ಮನೆ ಒಂದು ದೃಷ್ಟಾಂತ ಹೇಳ್ತೀನಿ ಅಷ್ಟೇ. ಒಮ್ಮೆ ಏನಾಗಿತ್ತು ಅಂದರೆ, ಇದರಲ್ಲಿ ಬೆಂಗಳೂರಲ್ಲಿ ಗಾಂಧಿ ಭವನ ಅಂತಿದೆ, ಅಲ್ಲಿ ಒಬ್ಬರು ನಿಡುಮಾಮಿಡಿ ಅಂತ ಒಬ್ಬ ಸ್ವಾಮಿಗಳು, ಅವರು ಭಾರೀ ವಿರೋಧಿಗಳು, ಬ್ರಾಹ್ಮಣ ಹಿಂದುತ್ವದ ವಿರೋಧಿಗಳು, ಪ್ರಗತಿಪರರು ಅಂತ. ಅವರು ಈ ಸುಬ್ರಹ್ಮಣ್ಯದಲ್ಲಿ ಒಂದು ಮಡೆ ಸ್ನಾನ ಅಂತ ಒಂದು ಗಲಾಟೆ ನಡೀತಿತ್ತು ಅವರು. ಆ ಗಲಾಟೆ ನಡೆಯುವಾಗ ಅದನ್ನು ತೆಗಿಬೇಕು ಅಂತ ಭಾರೀ ಹೋರಾಟವನ್ನು ಮಾಡಿ ಪೇಜಾವರ ಸ್ವಾಮಿಗಳಿಗೆ ಪಂಥಾಹ್ವಾನ ಅಂತ, ವಾದಕ್ಕೆ ಬನ್ನಿ ಅಂತ ಆಹ್ವಾನ ಕೊಡ್ತಾನೆ. ನೀವು ನಂಬ್ತಿರೋ ಇಲ್ಲೋ, ಆವತ್ತಿನ ದಿವಸ ನಾನು ಗುರುಗಳ ಜೊತೆಗಿದ್ದೆ. ನಾವು ಸ್ವಾಮಿಗಳನ್ನು ಕರ್ಕೊಂಡು ಒಳಗೆ ಹೋಗಬೇಕಾದ್ರೆ ನಮಗೆ ಆಹ್ವಾನ, ಹೇಗೆ ಆಹ್ವಾನವನ್ನು ಮಾಡಿದ್ದು, ಸ್ವಾಗತ ಮಾಡಿದ್ದು ಅಂದರೆ, ಇದೊಂದು ಕೇಳಿರ್ತೀರಿ ನೀವೆಲ್ಲ, ಮಂಟೇ ಸ್ವಾಮಿ ಕಥಾ ಪ್ರಸಂಗ ಅಂತ ಒಂದು ಕನ್ನಡದಲ್ಲಿ ಇದೆ. ಅದೇನು ಅಂದರೆ, ಈ ವೈದಿಕ ವೃತ್ತಿಯಲ್ಲಿರುವವನ್ನ ಬೈಯೋದು, ವೇದ ಮಂತ್ರಗಳನ್ನು ಬೈಯೋದು, ಇವೆಲ್ಲ ಹಾಡು, ಅದನ್ನು ಹಾಡಿನ ರೂಪದಲ್ಲೇ ಮಾಡಿದ್ದಾರೆ. ಆ ಹಾಡನ್ನು ಹಾಕಿ, ರೆಕಾರ್ಡ್ ಹಾಕಿ ಸ್ವಾಮಿಗಳಿಗೆ ಸ್ವಾಗತ ಮಾಡೋದು, ಅದನ್ನು ಹಾಕಿ ಸ್ವಾಗತ ಮಾಡೋದು. ನಾವು ಬೇಜಾರು ಮಾಡ್ಕೊಳ್ಳಿಲ್ಲ ಸ್ವಾಮಿಗಳು, ಆರಾಮಾಗಿ. ಅಲ್ಲಿ ಹೋದಾಗ ಸುಮಾರು ಏನಿಲ್ಲ ಅಂದರೂ ಕೂಡ ಕಾವಿ ಬಟ್ಟೆಯನ್ನು ಉಟ್ಟುಕೊಂಡು ಪೇಜಾವರ ಸ್ವಾಮಿಗಳನ್ನು ವಿರೋಧ ಮಾಡಲಿಕ್ಕೆ ಅಂತ ಇದ್ದ ಸ್ವಾಮಿಗಳು ಎಷ್ಟು ಅಂದರೆ 21 ಮಂದಿ ಪೀಠಾಧಿಪತಿಗಳು ಕೂತಿದ್ರು. 21 ಮಂದಿ ಪೀಠಾಧಿಪತಿಗಳು ಕೂಡ, ಬೇರೆ ಬೇರೆ ಪೀಠಾಧಿಪತಿಗಳೆಲ್ಲರೂ ಕೂಡ ಒಬ್ಬ ಪೇಜಾವರ ಸ್ವಾಮಿಗಳನ್ನ ಟಾರ್ಗೆಟ್ ಮಾಡಿ ಅವರಿಗೆ ಪ್ರಶ್ನೆ ಹಾಕಬೇಕು, ಅವರನ್ನು ಸೋಲಿಸಬೇಕು ಅಂತ ಕೂತವರು. ಅದರಲ್ಲೂ ಪ್ರಚಂಡ ಬುದ್ಧಿವಂತ ನಿಡುಮಾಮಿಡಿ ಸ್ವಾಮಿ, ಪ್ರಚಂಡ ಬುದ್ಧಿವಂತ. ಇವರು ಸಾಕಾಗಲಿಲ್ಲ ಅಂತ ಜೊತೆಗೆ ಒಬ್ಬರು ದೊಡ್ಡ ಪ್ರೊಫೆಸರ್ ರವಿಕುಮಾರ್ ಅಂತ ಹೇಳ್ಬಿಟ್ಟು ನೀವೆಲ್ಲ ಕೇಳಿರ್ತೀರಿ, ಅವರೊಬ್ಬ. ಇನ್ನೊಬ್ಬ ಪ್ರಗತಿಪರ ಚಿಂತಕ ಅಂತ ಭಾರಿ ಗುರುತಿಸಿಕೊಂಡಂಥ ವ್ಯಕ್ತಿ, ಅನೇಕ ಸಾಹಿತ್ಯಗಳು ಮತ್ತು ಈ ಸಿನಿಮಾಗಳಲ್ಲೆಲ್ಲ ಆ್ಯಕ್ಟ್ ಮಾಡಿದ್ದಾನೆ, ಜಿ ಕೆ ಗೋವಿಂದರಾವ್ ಅಂತ ಒಬ್ಬ. ಇವರೆಲ್ಲ ಸೇರ್ಕೊಂಡಿದ್ರು. ಇವರೆಲ್ಲರೂ ಪೇಜಾವರ ಸ್ವಾಮಿಗಳ ವಿರುದ್ಧ ಎಲ್ಲರೂ ನಿಂತ್ಕೊಂಡಿದ್ದಾರೆ. ಎಲ್ಲರೂ ಒಬ್ಬ ಪೇಜಾವರ ಸ್ವಾಮಿಗಳನ್ನು ಮಧ್ಯದಲ್ಲಿ ಕೂಡಿಸಿ ಎಲ್ಲರೂ ಪುಂಖಾನುಪುಂಖವಾಗಿ ಪ್ರಶ್ನೆ ಮಾಡ್ತಿದ್ದಾರೆ. ಎಲ್ಲ ಪ್ರಶ್ನೆ, ದೊಡ್ಡ ಚರ್ಚೆ ನಡೀತು. ಸುಮಾರು 2.5 ಗಂಟೆ ಚರ್ಚೆ ನಡೀತು. ನನ್ನ ಅಕ್ಕಪಕ್ಕದಲ್ಲಿ ಕೂತವರೆಲ್ಲರೂ ಕೂಡ ಏನಿದ್ರು ಅಂದರೆ, ಅನೇಕ ವ್ಯಕ್ತಿಗಳು, ನಾವು ಪೇಜಾವರ ಸ್ವಾಮಿಗಳು ಏನಾದರೂ ಉತ್ತರ ಹೇಳಲಿಕ್ಕೆ ಹೋದರೆ ಅವರಿಗೆ ಸ್ವಾಗತ ಮಾಡಿದರೆ ಚಪ್ಪಾಳೆ ತಟ್ಟಿದರೆ, ನನ್ನ ಪಕ್ಕದಲ್ಲಿ ಕೂತವನು ಅಂತಿದ್ದ, ಏನು ಚಪ್ಪಾಳೆ ತಟ್ತೀರಿ, ಇಲ್ಲಿ ಕೂತಿರೋರು ಸಾಮಾನ್ಯ ವ್ಯಕ್ತಿಗಳ, ಪ್ರೊಫೆಸರ್ ರವಿಕುಮಾರ್ ಅಂದ್ರೇನು, ಜಿ ಕೆ ಗೋವಿಂದರಾವ್ ಅಂದ್ರೇನು, ಎಂತಿಂತ ಬುದ್ಧಿವಂತರು, ಅವರಿಗೆ ಇವರು ಉತ್ತರ ಕೊಡ್ಲಿಕ್ಕಾಗತ್ತಾ ನೋಡಿ ಅಂತ ನನ್ನ ಪಕ್ಕದಲ್ಲಿ ಕೂತಂಥ ವ್ಯಕ್ತಿಗಳೆಲ್ಲ ನನಗೆ ಹೇಳೋರು. ನಾನು ಕೆಳಗೆ ಕೂತಿದ್ದೆ, ಅವರೆಲ್ಲ ಹೇಳ್ತಿದ್ರು, ಆಯ್ತು ಪರವಾಗಿಲ್ಲ ನೋಡೋಣಂತೆ ಅಂತಂದೆ. ಅವ್ರ ಜೊತೆ ವಾದ ಮಾಡೋಕ್ಕಾಗಲ್ಲ, ಯಾಕಂದ್ರೆ ದಷ್ಟಪುಟ್ಟರು, ನಾವು ಬರೀ ಅನ್ನ ಸಾರು ತಿಂದಿರ್ತೀವಿ, ಅವ್ರ ಹತ್ರ ಏನು ಮಾಡಿದ್ದಾರೆ. ಅದು ಸರಿ, ಸುಮ್ ಕೂತ ನಂತರ ಎಲ್ಲ ಮುಗೀತು, ಎಲ್ಲ ಚರ್ಚೆ ಮುಗೀತು. ಚರ್ಚೆ ಮುಗಿದಾದ್ಮೇಲೆ
ಯಾವ ವ್ಯಕ್ತಿ ನನ್ನ ಹತ್ರ ಹೇಳಿದ್ನಲ್ವ, ಸಾಮಾನ್ಯ ವ್ಯಕ್ತಿಗಳೆಲ್ಲ ಇಲ್ಲಿ ಇರೋರೆಲ್ಲ ಜ್ಞಾನಿಗಳು, ನಿಮ್ಮ ಸ್ವಾಮಿ ಏನು ಹೇಳಲಿಕ್ಕಾಗತ್ತೆ ಅಂತ, ಆ ವ್ಯಕ್ತಿ ಕೊನೆಗೆ ನನಗೆ ಹೇಳಿದ ಮಾತೇನು ಅಂದರೆ, ಇವ್ರು ಯಾರೂ ಏನೂ ಅಲ್ಲ, ನಿಮ್ಮ ಸ್ವಾಮಿಗಳಂತಹ ಜ್ಞಾನಿ ಜಗತ್ತಿನಲ್ಲಿ. ಅವನ ಮನಸ್ಸು ಪರಿವರ್ತನೆಯಾಗಿ ಹೇಳಿದ್ದಿದ್ದನ್ನು ಆ ಕ್ಷಣದಲ್ಲೇ ಹೇಳಿದ್ದು. ಅಲ್ಲಿ ಸಮಯ ಸ್ಫೂರ್ತಿ ಸ್ವಾಮಿಗಳಿಗೆ ಹೇಗೆ ಇತ್ತು ಅನ್ನೋದಕ್ಕೆ ಒಂದು ಮಾತು ಹೇಳಿದರು. ಬರೀ ಹಿಂದೂ ಧರ್ಮದಲ್ಲಿರುವಂಥ ವಿರೋಧಗಳನ್ನು, ಯಾವುದು ಸಮಸ್ಯೆ ಇದೆ ಅದನ್ನು ಎತ್ತಿ ಹೇಳ್ತಿರಲ್ಲ, ಬೇರೆ ಧರ್ಮದಲ್ಲೂ ಇದೆ. ಈ ಇಫ್ತಾರ್ ಕೂಟ ಅಂತ ನಡೆಯುತ್ತೆ, ಅದರಲ್ಲಿ ಎಲ್ಲರೂ ಸೇರಿ ಎಂಜಲು ತಿಂತಿರ್ತಾರೆ. ಒಬ್ಬರು ಎಲೆಯಲ್ಲೇನೆ 10 ಜನ 1000 ಜನ ಸೇರ್ಕೊಂಡು ತಿಂತಿರ್ತಾರೆ. ಅದೆಲ್ಲ ಅಸತ್ಯ ಅಂತ ಅನಿಸಲ್ವ? ಇದೆಲ್ಲ ಧರ್ಮಗಳಲ್ಲೂ ಕೂಡ ಕೆಲವು ಸಮಸ್ಯೆಗಳಿದೆಯಲ್ವ, ಅದನ್ನ ಯಾಕೆ ನೀವು ಎತ್ತಿ ಹೇಳಲ್ಲ? ಇದು ಹೇಳಿದ ಕೂಡಲೇ ಜಿ.ಕೆ. ಗೋವಿಂದರಾವ್ ಬರ್ತಾನೆ, ಮೈಕ್ ಹಿಡ್ಕೊಳ್ತಾನೆ. ಮೈಕ್ ಹಿಡ್ಕೊಂಡು ಹೇಳ್ತಾನೆ, ಸ್ವಾಮಿ ಪೇಜಾವರ ಸ್ವಾಮಿಗಳಿಗೆ ಏನು ಬುದ್ಧಿನೇ ಇಲ್ಲ. ಯಾಕೆ ಅಂದರೆ, ಸ್ವಾಮಿ ಹಿಂದೂ ಧರ್ಮ ನಮ್ಮ ಮನೆ, ಮೊದಲು ನಮ್ಮ ಮನೆ ಸ್ವಚ್ಛ ಮಾಡಿಕೊಡೋಣ, ಆಮೇಲೆ ಪಕ್ಕದ ಮನೆಗೆ ಹೋಗೋಣ. ನಮ್ಮ ಎಲೆಯಲ್ಲಿ ಹೆಗ್ಗಣ ಸತ್ತು ಬಿದ್ದಿದೆ ಸ್ವಾಮಿ, ಪಕ್ಕದ ಮನೆಯಲ್ಲಿ ಪಕ್ಕದ ಎಲೆಯಲ್ಲಿ ಸೊಳ್ಳೆ ಇದೆ, ಅದನ್ನು ತೆಕ್ಕೋ ಅಂತ ಹೇಳ್ತಾ ಇದ್ದೀರಲ್ಲ, ಮೊದಲು ನೀವು ಹೆಗ್ಗಣ ತೆಕ್ಕೊಳ್ರಿ. ನಮ್ಮನೆ ಸ್ವಾಮಿ ಹಿಂದೂ ಧರ್ಮ, ಮೊದಲು ನಾವು ಚೆನ್ನಾಗಿರೋಣ, ಆಮೇಲೆ ಇನ್ನೊಬ್ಬರಿಗೆ ಹೇಳೋಣ ಅಂತ ಇಷ್ಟು ಹೇಳಿದ ಪೇಜಾವರ ಸ್ವಾಮಿಗಳು. ಅವರ ಸಮಯ ಸ್ಫೂರ್ತಿ, ಉತ್ತರ ಬೇರೆ ಬಿಡಿ, ಸಮಯ ಸ್ಫೂರ್ತಿ ಹೇಗೆ, ಎಲ್ಲಿ ಏನನ್ನು ಹಿಡಿಬೇಕು ಅನ್ನುವಂಥದ್ದು ಇದೆಯಲ್ಲ, ಅವರಿಗೆ ಕೇಳಿದೆ, ಸ್ವಾಮಿ ಅದು ಮೊದಲು ಹೇಳಿದರು ಸ್ವಾಮಿಗಳು, ಈ ಮೈಕ್ ಕೊಡಿ ತೊಗೊಂಡ್ರು. ಮೈಕ್ ತೊಗೊಂಡು ಕೂಡಲೇ ಸ್ವಾಮಿಗಳು ಹೇಳಿದರು, ನಮಗೆ ಬಹಳ ಸಂತೋಷ ಆಯಿತು ಅಂದರು. ಅವರು ಬಹಳ ಸಂತೋಷ ಆಯಿತು, ಏನು ಇಷ್ಟು ಬಯಸ್ಕೊಂಡು ಸಂತೋಷ ಆಯಿತು ಅಂತಾರಲ್ಲ ಇವರು ಅಂತ. ಅದಕ್ಕೆ ಬಹಳ ಸಂತೋಷ ಆಯಿತು ನಮಗೆ. ಯಾಕೆ ಅಂದರೆ, ನಮ್ಮ ಜಿ.ಕೆ. ಗೋವಿಂದರಾವ್ ಅವರು ಹಿಂದೂ ಧರ್ಮ ಅನ್ನೋದು ನಮ್ಮ ಮನೆ, ನಾವು ಮೊದಲು ಸ್ವಚ್ಛ ಇರೋಣ ಅಂತ ಹೇಳೋದ್ರ ಮೂಲಕ ಅವರು ಹಿಂದೂ ಅಂತ ಒಪ್ಕೊಂಡ್ರು, ನಮ್ಗೆ ಬಹಳ ಸಂತೋಷ ಆಯಿತು. ಹಿಂದೂ ವಿರೋಧಿ ಅವರು ನಮ್ಮ ಮನೆ ಅಂತ ಹೇಳೋದ್ರ ಮೂಲಕ ಒಪ್ಕೊಂಡ್ರಲ್ಲ, ಅದು ನನಗೆ ಸಂತೋಷ. ಅಂದರೆ ನಿಮ್ಮ ಸಿದ್ಧಾಂತ ಬಿಟ್ಟು ನಮ್ಮ ಸಿದ್ಧಾಂತಕ್ಕೆ ಬಂದ್ರಿ ಅಂತ, ಅದು ಯುಕ್ತಿ ನೋಡಿ ಎಂಥ ಅದ್ಭುತ. ನಮಗೆ ಹೊಳೆಯೋದೇ ಇಲ್ಲ, ಏನು ಉತ್ತರ ಹೇಳಬೇಕಪ್ಪ ಅಂತ ಯೋಚನೆ ಮಾಡ್ತಾ ಕೂತಿರ್ತೀವಿ. ಕ್ಷಣದಲ್ಲೇ ಹೊಡೆದು ಹೇಳಿದಂಥ ಮಾತು ನಮ್ಮ ಗುರುಗಳದ್ದು. ಎಲ್ಲ ಮುಗಿದ ಮೇಲೆ ಕಾರಲ್ಲಿ ಹೋಗಬೇಕಾದ್ರೆ ಸ್ವಾಮಿಗಳನ್ನು ಕೇಳಿದೆ, ಪಕ್ಕದಲ್ಲಿ ಕೂತ್ಕೊಂಡಿದ್ದೆ. ಸ್ವಾಮಿ ನಮಗಿದು ಹೊಳಿಲೇ ಇಲ್ಲ ಆ ಸಂದರ್ಭಕ್ಕೆ, ಎಂಥ ಸಮಯ ಸ್ಫೂರ್ತಿ ಸ್ವಾಮಿ, ಹೆಂಗಿದೆಲ್ಲ ಅಂತ ಕೇಳಿದ್ದಕ್ಕೆ ನಮ್ಮ ಗುರುಗಳು ಹೇಳಿದರು, ಏನಿಲ್ಲ, ಪ್ರತಿನಿತ್ಯ ವಾಯುಸ್ತುತಿ ಪುರಶ್ಚರಣೆ ಮಾಡ್ತೀನಲ್ಲ, ವಾಯುದೇವರ ಅನುಗ್ರಹ ಇರುವುದು. ಇವತ್ತು ಬರಬೇಕಾದ್ರೆ ವಿಶೇಷವಾಗಿ ಒಂದು ಶ್ಲೋಕದ ಪುರಶ್ಚರಣೆ ಮಾಡ್ಕೊಂಡು ಬಂದೆ. ಏನದು ಅಂತಂದರೆ, ವಾಯುದೇವರನ್ನು ಕೇಳಿಕೊಂಡೆ, ಅಯಮಿಹ ಸುಮತಿಂ ವಾಯುದೇವೋ ವಿದದ್ಯಾತ್, ಅಯಂ ಇಹ ಸುಮತಿಂ, ನನಗೆ ಒಳ್ಳೆ ಬುದ್ಧಿಯನ್ನು ವಾಯುದೇವರು ಕೊಡ್ಲಿ ಅಂತ ಹೇಳುವ ಏನು ಶ್ಲೋಕ ಇದೆ, ಅದನ್ನು ನಾನಿವತ್ತು ಪುರಶ್ಚರಣೆ ಮಾಡಿದ್ದೇನೆ. ವಾಯುದೇವರು ನನ್ನ ಒಳಗೆ ಕೂತು ನುಡಿಸಿದ್ದೆಲ್ಲವೂ ಕೂಡ ಅಂತ ನಮ್ಮ ಗುರುಗಳು ಹೇಳ್ತಾರೆ. ಹೀಗೆ ದೇವರನ್ನು ಅಷ್ಟೇ ಹಚ್ಚಿಕೊಂಡಂಥ ಮಹಾತ್ಮರು. ಅದರಿಂದ ಎಲ್ಲ ಪ್ರಸಂಗಗಳಲ್ಲೂ ಕೂಡ ಅವರನ್ನು ಯಾರು ಟಚ್ ಮಾಡಲಿಕ್ಕಾಗ್ತಿರಲಿಲ್ಲ, ಗೆಲ್ಲಿಕ್ಕಾಗ್ತಿರಲಿಲ್ಲ. ಅಂಥ ವ್ಯಕ್ತಿತ್ವ ಅವರದ್ದು, ನಮ್ಮ ಗುರುಗಳದ್ದು. ಇದು ರಾಯರಂತೆ ಇದ್ದವರು ಅನ್ನೋದಕ್ಕೆ, ರಾಯರ ಕಾಲದಲ್ಲೂ ಕೂಡ ಹೀಗಿದ್ದರು ಅಂತ ಹೇಳ್ತಾರೆ ಅವ್ರ ಬಗ್ಗೆ. ಅದೇ ರೀತಿಯಲ್ಲಿ ರಾಯರು ಇನ್ನೊಂದು ವಿಶೇಷ ಅಂತ ಹೇಳಿದರೆ, ರಾಯರಲ್ಲಿ ಇನ್ನೊಬ್ಬ ಇದ್ದಂತೆ. ಅವನು ಯಾರು ಅಂದರೆ, ಈ ದನ ಕಾಯೋ ವೆಂಕಣ್ಣ ಅಂತ ಇದ್ದ. ಅವನಿಗೊಂದು ಸಮಸ್ಯೆ, ಅವನಿಗೆ ಓದಿರಲಿಲ್ಲ, ಅವನಿಗೆ ಓದ್ ಬರ್ತಿರ್ಲಿಲ್ಲ, ತಲೆಗೆ ವಿದ್ಯೆನೇ ಇರಲಿಲ್ಲ. ವಿದ್ಯೆ ಇಲ್ಲದಂಥ ವ್ಯಕ್ತಿಗೆ ಅವನಿಗೆ ಹೇಳಿದ್ರಂತೆ, ನಿನಗೇನಾದರೂ ಸಹಾಯ ಬೇಕಾದರೆ ಕೇಳು ಅಂದಿದ್ರಂತೆ ರಾಯರು. ಒಮ್ಮೆ ಒಬ್ಬ ರಾಜ ಅಥವಾ ಮುಸ್ಲಿಂ ರಾಜ, ಆ ರಾಜ ಒಂದು ಪತ್ರ ಬಂದರೆ ಓದ್ಲಿಕ್ಕೆ ಬರಲಿಲ್ಲ ಅವರಿಗೆ, ದಡ್ಡ. ಅದಕ್ಕೆ ಈ ದನ ಕಾಯೋ ಹುಡುಗನ ಮೈ ಮೇಲೆ ಜನಿವಾರಿ ಇತ್ತು, ನೋಡಿದ ಬ್ರಾಹ್ಮಣರು ಓದ್ಲಿಕ್ಕೆ ಬರ್ತದೆ ಅಂತ ಆ ಹುಡುಗನ ಕರೆದು ಪತ್ರ ಓದು ಅಂತ ಕೊಟ್ಟರೆ, ಅವನು ನನಗೂ ಓದ್ಲಿಕ್ಕೆ ಬರಲ್ಲ ಅಂತಲೇ ದನ ಕಾಯ್ಲಿಕ್ಕೆ ಬಂದೀನಿ ಅಂದವನು. ಅದಕ್ಕೆ ನೀನು ಬ್ರಾಹ್ಮಣ ಬರಲ್ಲ ಅಂದರೆ ಏನಿದೆ ಅರ್ಥ, ನಿನಗೆ ಬರಲ್ಲ ಅಂತ ಹೇಳಿದರೆ ಇವತ್ತಿನ ಚರ್ಮ ಸುತ್ತು ಬಿಡ್ತೇನೆ ಅಂತ ಹೇಳಿದ ರಾಜ. ರಾಯರು ಹೇಳಿದ್ರಂತೆ, ನಿನ್ನ ಕಷ್ಟದ ಕಾಲದಲ್ಲಿ ನನ್ನ ಸ್ಮರಣೆ ಮಾಡು, ನಿನಗೆ ಅನುಗ್ರಹ ಮಾಡ್ತೀವಿ ಅಂತ. ಏನು ಮಾಡಬೇಕು ಗೊತ್ತಾಗದೇನೆ ಗಾಬರಿಯಾಗಿ ಒಂದು ಸರ್ತಿ ರಾಯರನ್ನ ಗುರೋ ರಾಘವೇಂದ್ರ ಅಂತ ಕರೆದನಂತೆ. ಅಷ್ಟು ಮಾತ್ರ ಕರೆದದ್ದು ಮೈಗೆ ಮಿಂಚು ಬಡದಂತೆ ಆಗಿ ಆ ಇಡೀ ಪತ್ರವನ್ನು ಸರಸರ ಓದಿ ಹಾಕಿಬಿಟ್ಟಂತ ಪತ್ರವನ್ನು. ಇಷ್ಟೇ ಹೇಳಿದ, ಏನು ಅಂದರೆ, ನಿನ್ನ ಹೆಂಡತಿ ತವ್ರ ಮನೆಗೆ ಹೋಗಿದ್ದಾಳೆ, ನಿನಗೊಂದು ಗಂಡು ಕೂಸು ಹುಟ್ಟಿದೆ ಅಂತ ಪತ್ರ ಬಂದಿದೆ ಅಂದ್ಬಿಟ್ಟು. ಅಷ್ಟು ಕೇಳಿದ್ದೆ ತಡ ಸಂತೋಷ ಆಗಿಬಿಡ್ತಾರೆ, ಎಂಥ ಸುದ್ದಿ ಹೇಳಿದ ನೀನು ಅಂತ. ಸಂತೋಷ ತಡಿಲಿಕ್ಕಾಗದೇನೆ
ಆ ವೆಂಕಣ್ಣನನ್ನ ಇನ್ಮೇಲೆ ದನ ಕಾಯ್ಬೇಡ ನೀನು, ನನ್ನ ಆಸ್ಥಾನದಲ್ಲಿ ದಿವಾನ ಆಗಿರುವಂತ ದಿವಾನ ವೆಂಕಣ್ಣ ಅಂತ ಮಾಡಿದ್ರಂತ. ಇದು ರಾಯರು ಮಾಡಿದ್ದು. ಅದೇ ರೀತಿಯಲ್ಲಿ ನಮ್ಮ ಗುರುಗಳು ಕೂಡ ಅನುಗ್ರಹ ಮಾಡಿದರು ಅಂತಾದರೆ ಎಷ್ಟು ದೊಡ್ಡ ವಿದ್ಯಾವಂತ ಆಗಬಹುದು ಅನ್ನೋದಕ್ಕೆ, ವಿದ್ಯೆ ಅನ್ನೋದು ಅವರ ಅನುಗ್ರಹ ಆಯಿತು ಅಂದರೆ ಬರ್ತದೆ ಅನ್ನಲಿಕ್ಕೆ ಅದಕ್ಕೊಂದು ಸಾಟಿ, ಅದಕ್ಕೊಂದು ನಿದರ್ಶನ ಅಂತ ಹೇಳ್ತೇನೆ. ಏನು ಅಂದರೆ, ಅನೇಕ ಬಾರಿ ಹೇಳಿದ್ದೇನೆ ನಾನು, ನಮ್ಮ ವಿದ್ಯಾಪೀಠದಲ್ಲಿ ಬಹಳ ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿ ಕೆಲವು ವರ್ಷಗಳಾದಾಗ ಒಬ್ಬ ವಿದ್ಯಾರ್ಥಿ ಓದ್ತಾ ಇರ್ತಾನೆ, ಸಣ್ಣ ಹುಡುಗ, ಒಂದು 8 ವರ್ಷದ ಹುಡುಗ, 7-8 ವರ್ಷದ ಹುಡುಗ. ಆಗೆಲ್ಲ ಏನಂದ್ರೆ ಇವು ಇದಿರಲಿಲ್ಲ, ಇವು ಬ್ಯಾಗು ಗೀಗೆಲ್ಲ ಇವು ಟ್ರಂಕ್ ಅಂತ ಬರ್ತಿತ್ತು, ಕಬ್ಬಣದ ಟ್ರಂಕ್ ಇರ್ತಿತ್ತು. ಆ ಟ್ರಂಕ್ ಹಿಡ್ಕೊಂಡು ಹೋಗ್ಬೇಕು, ಬಟ್ಟೆ ಎಲ್ಲ ಹಾಕೊಂಡು, ಹಾಗೆ ಅದನ್ನು ತೊಗೊಂಡು ಹೋಗ್ಬೇಕು. ಆ ಹುಡುಗ ಹೋಗಿ ಓದ್ತಿತ್ತು. ಓದುವಾಗ ಅದಕ್ಕೆ ಫೇಲ್ ಆಗಿಬಿಡ್ತದೆ, ಅದು ಸಣ್ಣ ಕೂಸು ಫೇಲ್ ಆಗಿಬಿಡ್ತದೆ. ವಿದ್ಯಾಮಾನ್ಯರು ಬಹಳ ಸ್ಟ್ರಿಕ್ಟು, ಅವಾಗ ವಿದ್ಯಾಮಾನ್ಯ ತೀರ್ಥರಿತ್ತು. ಫೇಲ್ ಆದವ್ರನ್ನ ಇಲ್ಲಿ ಇಟ್ಕೊಳ್ಳಲ್ಲ, ನಾವು ಅನ್ನ ತಂದು ಹಾಕೋದೇ ಕಷ್ಟ ನಮಗೆ, ಅದರಿಂದ ಫೇಲ್ ಆದವ್ರು ಇರಬಾರ್ದಿಲ್ಲಿ, ಯಾರು ಚೆನ್ನಾಗಿ ಓದ್ತೀರೋ ಅವ್ರು ಮಾತ್ರ ಇರಬೇಕು. ಈ ಹುಡುಗ ಫೇಲ್ ಆಯಿತು, ಕಳಿಸ್ಬಿಟ್ರು, ಹೋಗ್ಬಿಡು ನೀನು ಅಂತ. ಆ ಹುಡುಗ ಎಲ್ಲಿ ಹೋಗ್ಬೇಕು ಗೊತ್ತಾಗದೇನೆ ಕಣ್ಣೀರು ಹಾಕ್ಕೊಂಡು ವಿದ್ಯಾಪೀಠದ ತುದಿ ಭಾಗಕ್ಕೆ ಬಂದು ನಿಂತಿರ್ತದೆ. ಆ ಹುಡುಗನ ದೈವ ಅನ್ನುವಂತೆ ಹೊರಗಿಂದ ಪೇಜಾವರ ಸ್ವಾಮಿಗಳು ಬರ್ತಾರೆ, ಪಾದ ಪೂಜೆ ಮುಗಿಸ್ಕೊಂಡು ಬರುವಾಗ ಆ ಹುಡುಗನನ್ನು ನೋಡ್ತಾರೆ, ಕಣ್ಣೀರು ಹಾಕ್ಕೊಂಡು ಟ್ರಂಕ್ ಹಿಡ್ಕೊಂಡು ನಿಂತಿದ್ರೆ ನೋಡಿ ಏನು ಅಂತ ಕೇಳಿ, ಇಲ್ಲ ದೊಡ್ಡ ಸ್ವಾಮಿಗಳು ನಾನು ಫೇಲ್ ಆಗಿದ್ದೀನಿ ಅಂತ ನಾನು ಹೋಗ್ಬಿಡು ಅಂತ ಹೇಳಿದರು. ಎಲ್ಲಿ ಹೋಗ್ಬೇಕು ಗೊತ್ತಾಗ್ತಿಲ್ಲ, ದುಃಖ ಆಗ್ತಾ ಇದೆ, ಇನ್ನು ಊಟ ಮಾಡಿಲ್ಲ ಅಂತ ಬೇರೆ ಹೇಳಿ. ಸ್ವಾಮಿಗಳ ಕಾರುಣ್ಯ, ಅವರ ದೂರದೃಷ್ಟಿ ಹೇಗಿರ್ತದೆ ಅನ್ನೋದಕ್ಕೆ ಆ ಹುಡುಗನ ಟ್ರಂಕ್ ಏನಿದೆ ಅದನ್ನು ತಾವೇ ಹಿಡ್ಕೊಳ್ತಾರೆ, ತಾವೇ ಎತ್ಕೊಳ್ತಾರೆ. ಹಿಡ್ಕೊಂಡು ಆ ಹುಡುಗನಿಗೆ ಎತ್ಕೊಳ್ಳಿಕ್ಕೆ ಆಗಲ್ಲ ಅಂತ ಗೊತ್ತಾಗಿ ತಾವೇ ಹಿಡ್ಕೊಂಡು ಅದನ್ನ ಹಿಡ್ಕೊಂಡು ಆ ಹುಡುಗನ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಾರೆ, ಒಳಗೆ ಕರ್ಕೊಂಡು ಬರ್ತಾರೆ. ಅವನಿಗೆ ಹೇಳ್ತಾರೆ ಹುಡುಗನಿಗೆ, ಇನ್ಮೇಲೆ ನಾನೇ ನಿನಗೆ ಪಾಠ ಮಾಡ್ತೇನೆ, ನಿನ್ನನ್ನು ಒಳ್ಳೆ ವಿದ್ಯಾವಂತನನ್ನಾಗಿ ತಯಾರು ಮಾಡ್ತೇನಂತೆ, ಚೆನ್ನಾಗಿ ಓದ್ತೀಯಲ್ವಾ ಅಂತ ಕೇಳ್ತಾರೆ. ಸ್ವಾಮಿ ಖಂಡಿತ ಓದ್ತೀನಿ ಸ್ವಾಮಿ. ಆಯಿತು ಅಂತ ಕರ್ಕೊಂಡು ಹೋಗಿ ವಿದ್ಯಾಮಾನ್ಯ ತೀರ್ಥರ ಬಳಿ ಕೂಡಿಸ್ಕೊಂಡು ಆ ಹುಡುಗನಿಗೆ ನಮಸ್ಕಾರ ಮಾಡಿಸಿ ಹೇಳ್ತಾರೆ, ಸ್ವಾಮಿ ಈ ಹುಡುಗನ ಜವಾಬ್ದಾರಿ ನಂದು, ನಾನು ಇವನನ್ನು ಚೆನ್ನಾಗಿ ಅಧ್ಯಯನ ಮಾಡಿಸ್ತೇನೆ, ಓದಿಸ್ತೇನೆ ಅಂತ ಹೇಳಿ ಅವನನ್ನು ಆವತ್ತಿನಿಂದಲೂ ವಿದ್ಯಾಪೀಠದಲ್ಲಿ ಇಟ್ಟುಕೊಂಡು ಅಧ್ಯಯನವನ್ನು ಮಾಡಿಸಿದರು. ಆ ಅಧ್ಯಯನ ಮಾಡ್ತಾ ಮಾಡ್ತಾ ಮುಂದೆ ಆ ವಿದ್ಯಾರ್ಥಿ ಸುಧಾಮಂಗಳವನ್ನು ಮಾಡ್ತಾನೆ, ದೊಡ್ಡ ದೊಡ್ಡ ಪಾಠ ಪ್ರವಚನಗಳನ್ನು ಮಾಡ್ತಾನೆ. ಮುಂದೆ ಜಗತ್ತಿನಲ್ಲಿ ಭಾಗವತದ ಸಿಂಹ ಅಂತ ಕರೆಸಿಕೊಳ್ಳುವ ಸುವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರು ಇದ್ದಾರೆ. ಇಂಥ ಒಬ್ಬ ಜ್ಞಾನಿಯನ್ನ ಕೊಟ್ಟ ಮಹಾತ್ಮರು ನಮ್ಮ ಗುರುಗಳು. ಹೇಳಿದ್ನಲ್ಲ, ದನ ಕಾಯುವ ವೆಂಕಣ್ಣನಿಗೆ ರಾಯರು ಅನುಗ್ರಹ ಮಾಡಿದ ಕೂಡಲೇ ದೊಡ್ಡ ವಿದ್ಯಾವಂತನಾಗಿ ದೊಡ್ಡ ಸ್ಥಾನಕ್ಕೆ ಹೋದಂತೆ. ಹಾಗೆ ಸುವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರು ಏನಿದ್ದಾರೆ, ಆವತ್ತು ಪೇಜಾವರ ಸ್ವಾಮಿಗಳು ಮಾಡಿದ ಅನುಗ್ರಹ, ಅವ್ರೇನಾದ್ರೂ ಅವತ್ತು ಅನುಗ್ರಹ ಮಾಡಲಿಲ್ಲ ಅಂದ್ರೆ ಇವತ್ತೇನಾದ್ರೂ ಮನಸ್ಸಿಗೆ ಒಂದು ನೆಮ್ಮದಿ ಸಿಗುವ ಒಂದು ಭಾಗವತ ಕೇಳಬೇಕು ಅಂದ್ರೆ ಸುವಿದ್ಯೇಂದ್ರದನ್ನೇ ಕೇಳಬೇಕು ಅಂತ ಅನ್ಸುತ್ತೆ ನಮಗೆ. ಅಂಥ ವ್ಯಕ್ತಿತ್ವ, ಅಷ್ಟು ದೊಡ್ಡ ಜ್ಞಾನಿಗಳನ್ನ ಕೊಟ್ಟ ಕೀರ್ತಿ ನಮ್ಮ ಗುರುಗಳದ್ದು. ಹೀಗೆ ರಾಯರನ್ನ ನೋಡಿದಾಗ ರಾಯರ ಹೋಲಿಕೆ ಸಂಪೂರ್ಣವಾಗಿ ಅದರಲ್ಲಿ ಕಾಣಿಸುತ್ತೆ ನಮ್ಮ ಗುರುಗಳ ಜೀವನದಲ್ಲಿ. ಇದೇ ರೀತಿಯಲ್ಲಿ ರಾಯರ ಜೀವನದಲ್ಲಿ ಇನ್ನೊಂದು ಪ್ರಸಂಗ ನಡೀತದೆ. ಅದೇನು ಅಂದ್ರೆ, ಅವರ ಕಾಲದಲ್ಲಿ ಅವರು ಸೇವೆ ಮಾಡ್ತಾ ಇದ್ದು ಒಬ್ಬ ಶಿಷ್ಯ ಗುರುವೆಂಕಟ ಅಂತಿದ್ದಂತೆ. ಗುರುವೆಂಕಟ ಅಂತ, ಆ ಗುರುವೆಂಕಟನಿಗೆ ಅಕಾಲದಲ್ಲಿ ಮೃತ್ಯು ಬರ್ತದೆ. ಆ ಮೃತ್ಯುವನ್ನು ಪರಿಹಾರ ಮಾಡಿರುವಂಥವರ ಚರಿತ್ರೆಯಲ್ಲಿ ಬರ್ತದೆ. ನಮ್ಮ ಗುರುಗಳು ಕೂಡ ಮೃತ್ಯು ಪರಿಹಾರ ಮಾಡುವಂಥ ಗುರುಗಳಾಗಿದ್ದರು. ಯಾಕೆ ಹೇಳ್ತೇನೆ ಈ ಮಾತಂದ್ರೆ, ನಮ್ಮ ಕಣ್ಣಿಂದ ನೋಡಿದ್ದು ನಾವು. ನಮ್ಮ ವಿದ್ಯಾಪೀಠದಲ್ಲಿ ಒಬ್ಬ ವಿದ್ಯಾರ್ಥಿ, ಅವನ ಹೆಸರು ಅಭಿಷೇಕ ಅಂತಿತ್ತು. ಆ ವಿದ್ಯಾರ್ಥಿ ಓದುವ ಕಾಲದಲ್ಲಿ ಸುಮಾರು ಒಂದು 4-5ನೇ ತರಗತಿ ಇದ್ದ. ಆ ಕಾಲದಲ್ಲಿ ಏನೋ ಒಂದು ಹೊಸದಾಗಿ ಒಂದು 2 ವೀಲರ್ ಗಾಡಿ ಸಿಗ್ತವನಿಗೆ, ಹೊಡಿಬೇಕು ಅಂತ ಖುಷಿ. ಒಂದು ವಯಸ್ಸಿರುತ್ತದೆ ಮಕ್ಕಳಿಗೆ ಗಾಡಿ ಹೊಡಿಬೇಕು ಮಾಡಬೇಕು ಅಂತ. ಹಾಗೆ ಆ 2 ವೀಲರ್ ಗಾಡಿಯನ್ನು ತಗೊಂಡು ಹೊಡಿಬೇಕು ಅಂತ. ಅದು ಬೇರೆ ಟೀಚರ್ಸ್ ಅಧ್ಯಾಪಕರು ನೋಡಿದರೆ ಹೊಡಿತಾರೆ ಅಂತ ಭಯ. ರಾತ್ರಿ 11 ಗಂಟೆ ಹೊತ್ತಿಗೆ ಎಲ್ಲರೂ ಮಲಗಿರ್ತಾರೆ ಅಂತ ಹೋಗಿ ಆ ಗಾಡಿಯನ್ನು ತಗೊಂಡು ನಮ್ಮ ವಿದ್ಯಾಪೀಠದ ಗ್ರೌಂಡ್ ಅಲ್ಲ ಹೊರಗೆ ಹೋಗ್ಬಿಟ್ಟಿದ್ದಾರೆ. ಹೊರಗೆ ಹೋಗಿ ಖುಷಿ, ರಾತ್ರಿ ಏನು ಟ್ರಾಫಿಕ್ ಇಲ್ಲ ಅಂತ ಜೋರು ಫಾಸ್ಟಾಗಿ ಹೊಡಿಬೇಕು ಅಂತ ಸುಮಾರು ಒಂದು 90 ಕಿಲೋಮೀಟರ್ ಫಾಸ್ಟ್ ಅಲ್ಲಿ ಹೋಗಿದ್ದಾರೆ. 90-100 ಕಿಲೋಮೀಟರ್ ಫಾಸ್ಟ್
ಆ ಫಾಸ್ಟಲ್ಲಿ ಹೋಗಿ ಅವನು ಬರ್ತಾ ಇರುವಾಗ ನಮ್ಮ ವಿದ್ಯಾಪೀಠದ ಹತ್ತಿರದಲ್ಲೇ ಸ್ವಲ್ಪ ಶಂಕರ್ನಾಗ್ ಸರ್ಕಲ್ ಅಂತ ಇದೆ ಒಂದು. ಆ ಜಾಗದಲ್ಲಿ ಒಂದು ಕಾರ್ ಅಷ್ಟೇ ಫಾಸ್ಟಾಗಿ ಬರುತ್ತೆ, ಇವನು ಅಷ್ಟೇ ಫಾಸ್ಟಾಗಿ ಬಂದ. ಎರಡು ಗುದ್ದಿ ಅವನ ತಲೆ ಒಡೆದು ಹೋಳಾಗಿ ಸಾಯೋ ಪ್ರಸಂಗ, ಅವನಿಗೆ ಸಾಯೋ ಪ್ರಸಂಗ, ಬದುಕಲ್ಲ ಅಂತ ಎಲ್ಲ ವೈದ್ಯರು ಕೂಡ ಅವನ ಆಸ್ಪತ್ರೆಗೆ ಸೇರಿಸಿದ್ರು, ಮಾಡಿದರು, ಎಲ್ಲ ಹೇಳಿದರು, ವೈದ್ಯರಿಗೆಲ್ಲ ಹೇಳಿದರು ಹೀಗಾಗಿದೆ, ಹುಡುಗ ಬದುಕೋದು ಕಷ್ಟ. ಅವರ ತಂದೆ ತಾಯಿ ಅವು ಇವು ಎಲ್ಲ ಬಂದಿದ್ರು, ಇನ್ನು ಚಾನ್ಸೇ ಇಲ್ಲ, ಹುಡುಗ ಬದುಕಲಿಕ್ಕೆ ಚಾನ್ಸ್ ಇಲ್ಲ, ಅವನು ಸಾಯ್ತಾನೆ ನಿಶ್ಚಯ ಅಂತ. ಪೇಜಾವರ ಸ್ವಾಮಿಗಳ ಅವರು ಹೆತ್ತಿಲ್ಲ ಅಷ್ಟೇ ಮಕ್ಕಳನ್ನು, ಆದ್ರೆ ಅಷ್ಟೋ ಜನ ಮಕ್ಕಳು ಕೂಡ ನನ್ನ ಮಕ್ಕಳು ಅಂತ ತಂದೆ ತಾಯಿಗಳು ಅಷ್ಟು ಪ್ರೀತಿ ತೋರಿಸ್ತಾರೋ ಇಲ್ವೋ ಅಂಥ ಕಾರುಣ್ಯ. ಒಂದೇನಾಗ್ತಿತ್ತು ಅಂದರೆ ಕೆಲವು ಮಕ್ಕಳು ಏನಾಗ್ತಾರೆ ಅಂದರೆ ಎಲ್ಲಾದರೂ ಹೋದ್ರು ಅಂತ ಆದರೆ ತಂದೆ ತಾಯಿಗಳನ್ನು ಮರೀತಾರಂತೆ, ತಂದೆ ತಾಯಿಗಳನ್ನು ಮರೆತು ಬಿಡ್ತಾರೆ, ಹಾಗಾಗ್ತಿರ್ತದಂತೆ. ನಮಗೆ ಕೆಲವರು ಹೇಳೋರು, ನಮ್ಮ ವಿದ್ಯಾಪೀಠಕ್ಕೆ ಬಂದಂಥ ವಿದ್ಯಾರ್ಥಿಗಳು ತಂದೆ ತಾಯಿಗಳೆಲ್ಲ ಹೇಳ್ತಿದ್ರು, ದಯವಿಟ್ಟು ಏನು ಮಾಡಿದ್ರು ಕೂಡ ನೀವು ಪೇಜಾವರ ಸ್ವಾಮಿಗಳ ವಿದ್ಯಾಪೀಠಕ್ಕೆ ನಿಮ್ಮ ಮಕ್ಕಳನ್ನು ಸೇರಿಸ್ಬೇಡ್ರಿ ಅಂತಿದ್ರು, ನಿಮ್ಮ ಮಕ್ಕಳನ್ನು ಸೇರಿಸ್ಬೇಡ್ರಿ ನೀವು ಅಂತ. ಯಾಕೆ ಅಂತ ಕೇಳಿದ್ರೆ ಅವ್ರು ಹೇಳೋರು, ದಯವಿಟ್ಟು ನಿಮ್ಮ ಮಕ್ಕಳು ಏನಾದರೂ ಕೂಡ ಹೋದ್ರು ಅಂತಾದ್ರೆ ವಿದ್ಯಾಪೀಠಕ್ಕೆ, ಪೇಜಾವರ ಸ್ವಾಮಿಗಳು ತಂದೆ ತಾಯಿಗಳನ್ನ ಮರೆಯುವಷ್ಟು ಪ್ರೀತಿಯನ್ನು ತೋರ್ತಾರೆ ಅವ್ರ ಹೆಸರು ಕೂಡ. ಅದರಿಂದ ನಮಗೆಲ್ಲ ಹೇಗಾಯ್ತು ಅಂದ್ರೆ ಅವ್ರು ವಿದ್ಯಾಪೀಠಕ್ಕೆ ಹೋದ ನಂತರ ನಮ್ಗೆ ಊರಿಗೆ ಹೋಗ್ಬೇಕು ಅಂತ ಅನಿಸ್ತಿರ್ಲಿಲ್ಲ. ನಮಗೆ ರಜೆ ಬಂದ್ರೆ ಸ್ವಾಮಿಗಳ ಜೊತೆಗೆ ಏನಾದರೂ ಸಂಚಾರಕ್ಕೆ ಹೋಗ್ಬೇಕು ಅಂತ ಅನಿಸೋದು, ನಮಗೆ ಏನೂ ಬೇಡ ಅಂತ. ಅಂದ್ರೆ ಅಂಥ ವ್ಯಕ್ತಿತ್ವ, ಅಷ್ಟು ವಾತ್ಸಲ್ಯವನ್ನು ಹಂಚುವಂಥ ಮಹಾತ್ಮರು ನಮ್ಮ ಗುರುಗಳು, ಅಂಥವ್ರಾಗಿದ್ರು ಅವರು. ಆ ರೀತಿ ಆ ಅಭಿಷೇಕ ಅನ್ನೋ ಹುಡುಗನಿಗೆ ಹೀಗಾಗಿದೆ ಅಂತ ಗೊತ್ತಾದ್ರೆ ತಾವೇ ಸ್ವತಃ ಏನು ಮಾಡ್ತಾರೆ, ಆಸ್ಪತ್ರೆ ತನಕ ಹೋಗ್ತಾರೆ. ಬೇರೆ ಸ್ವಾಮಿಗಳು ಆಸ್ಪತ್ರೆ ಮೆಟ್ಲು ಹತ್ತಲ್ಲ, ಅಂಥದ್ದು ಆಸ್ಪತ್ರೆಗೆ ಹೋಗ್ತಾರೆ. ಅದು ಎಲ್ಲಿ ICU ಅಲ್ಲಿ ಹೋಗಿ ಆ ಜಾಗಕ್ಕೆ ಹೋಗಲ್ಲ, ಅಂಥ ಜಾಗಕ್ಕೆ ಹೋಗಿ ಸ್ವಾಮಿಗಳು, ಈ ಹುಡುಗ ಅವರ ತಂದೆ ತಾಯಿಗಳು ಬಂದು ಕಣ್ಣೀರು ಹಾಕಿರ್ತಾರೆ ಸ್ವಾಮಿಗಳಿಗೆ. ಸ್ವಾಮಿ ಇರೋನೇ ಒಬ್ಬ ಮಗ, ಅವನು ಹೋದ ಅಂದ್ರೆ ನಾವೇನು ಬದುಕಬೇಕು ಅಂತೆಲ್ಲ ಭಾಳ ಬೇರೆ ಅದು ನೋವಾಗಿರುತ್ತೆ ಸ್ವಾಮಿಗಳಿಗೆ. ನನ್ನ ಒಂದು ಕುಡಿ ಹೋಗ್ತಾ ಇದೆಯಲ್ಲ ಅಂತ ಅವರಿಗೆ ಅನ್ನಿಸಿ ತಾವು ಬಂದು ICU ಅಲ್ಲಿ ಕೂತ್ಕೊಂಡು ಆ ಹುಡುಗನ ತಲೆಯ ಮೇಲೆ ಕೈ ಇಟ್ಟು, ಅವನಿಗೆ ಪಟ್ಟಿ ಹಾಕಿರ್ತಾರೆ, ಅದರ ಮೇಲೆ ಕೈ ಇಡ್ತಾರೆ. ಕೈ ಇಟ್ಟು ಸುಮಾರು ಒಂದು 10 ನಿಮಿಷಗಳ ಕಾಲ ಜಪವನ್ನು ಮಾಡ್ತಾರೆ ಸ್ವಾಮಿ. ಅವ್ರಿಗೆ ಏನು ಜಪ ಮಾಡಿದ್ರು ಏನೋ ಗೊತ್ತಿಲ್ಲ. ಎಲ್ಲ ವೈದ್ಯರು ಕೂಡ ಹೇಳಿದ್ರು ಇವನ್ನ ಬದುಕಿಸ್ಲಿಕ್ಕೆ ತಲೆಗೆ ಇಟ್ಟು ಬಿದ್ದಿದೆ, ಎಲ್ಲ ಸಮಸ್ಯೆ ಬಹಳ ಇದೆ, ಅವನಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಂಥವರು ಸ್ವಾಮಿಗಳು ಜಪ ಮಾಡಿ ಅವನಿಗೆ ಏನು ಅನುಗ್ರಹ ಮಾಡಿದ್ರು ಗೊತ್ತಿಲ್ಲ, ಅವನು ಬದುಕಿದ. ಇವತ್ತಿನ ತನಕಲ್ಲೂ ಕೂಡ ಧರ್ಮಸ್ಥಳದಲ್ಲಿ ಅವರ ತಂದೆ ತಾಯಿಗಳ ಜೊತೆಗೆ ಆರಾಮವಾಗಿ ಬದುಕ್ತಾ ಇದ್ದಾನೆ. ಅಂದರೆ ಅವರ ತಪಸ್ಸು ಎಂಥದ್ದು ಅನ್ನೋದಕ್ಕೆ. ಹಾಗೆ ರಾಯರ ಚರಿತ್ರೆಯಲ್ಲಿ ಒಂದು ಅಕಾಲ ಮೃತ್ಯು ಎನ್ನುವಂತಹದ್ದು ಗುರುವೆಂಕಟ ಅನ್ನುವಂಥ ಶಿಷ್ಯನಿಗೆ ಬಂದಾಗ ಅವರು ರಕ್ಷಣೆ ಮಾಡಿದ್ರು ಅಂತ, ಅವನಿಗೆ ಮೃತ್ಯು ಬರದೇ ಇರುವಂತೆ ಕಾಪಾಡಿದ್ರು ಅಂತ ಕಥೆ ಬರುತ್ತದೆ. ಅದೇ ರೀತಿಯಲ್ಲಿ ನಮ್ಮ ಗುರುಗಳ ಸನ್ನಿಧಾನದಲ್ಲೂ ಕೂಡ ಒಬ್ಬ ಅಭಿಷೇಕ ಅಂತ, ಇದೇ ರೀತಿ ಇನ್ನೊಬ್ಬ ವಿದ್ಯಾರ್ಥಿ ಅಜಿತ ಅಂತ ಒಬ್ಬ ವಿದ್ಯಾರ್ಥಿ ಇವತ್ತು ಬಳ್ಳಾರಿಯಲ್ಲಿ ಇರ್ತಾನೆ. ಆ ಹುಡುಗ, ಅವನಿಗೂ ಇದೇ ರೀತಿಯಾಗಿತ್ತು. ಸ್ವಾಮಿಗಳು ಬದರಿಯಲ್ಲಿದ್ದರು. ಅವತ್ತು ಬದರಿಯಲ್ಲಿದ್ದಾಗ ಅವನಿಗೆ ಹೀಗಾಗಿದೆ ಅನ್ನೋ ವಿಷಯವನ್ನು ನಾನೇ ಫೋನ್ ಮಾಡಿ ಹೇಳಿದೆ, ಸ್ವಾಮಿ ನೀವು ಒಂದು ಜಪ ಅಲ್ಲಿಂದಲೇ ಮಾಡಿದ್ರೆ ಇವ್ರು ಬದುಕ್ತಾನೆ. ಡಾಕ್ಟರ್ ಹೇಳಿದ್ರು ಕಷ್ಟ ಇದೆ ಅಂತ ಹೇಳಿದ್ರು, ಬದುಕ್ತಾನೆ ಅಂತ ಹೇಳಿದರೆ ಇವತ್ತು ಆ ಹುಡುಗ ಅವ್ರ ಅವತ್ತಲ್ಲಿ ಕೂತು 10 ನಿಮಿಷ ಜಪ ಮಾಡಿದ್ದೇನೆ ಅಂತ ತಿರುಗಿ ಫೋನ್ ಮಾಡಿದ್ರು ನನಗೆ. ಜಪ ಮಾಡಿದ್ದೀನಿ, ಅವನ ಉದ್ದೇಶ ಇಟ್ಟುಕೊಂಡು ಅವನು ಚೆನ್ನಾಗಾಗತ್ತೆ. ಇವತ್ತು ಆ ಹುಡುಗ ಒಂದು ಕಾಲೇಜಲ್ಲಿ ಪಾಠ ಮಾಡಿಕೊಂಡು ಪಾಠ ಪ್ರವಚನ ಪೌರೋಹಿತ್ಯವನ್ನು ಮಾಡಿಕೊಂಡು ಬಳ್ಳಾರಿ ನಗರದಲ್ಲಿ ಅಂದರೆ ಮೃತ್ಯು ಬಂದಾಗಲೂ ಕೂಡ ಅದನ್ನ ಮೃತ್ಯುವನ್ನು ಮೆಟ್ಟುವ ಸಾಮರ್ಥ್ಯ ನಮ್ಮ ಗುರುಗಳಲ್ಲಿ ಇತ್ತು ಅನ್ನೋದಕ್ಕೆ, ರಾಯರಂತೆ ಇದ್ದರು ಅನ್ನೋದಕ್ಕೆ ಇದೆಲ್ಲ ನಿದರ್ಶನಗಳು. ಇನ್ನು ಅದೇ ರೀತಿಯಲ್ಲಿ ಇನ್ನೊಂದು ಅಂಶ ಹೇಳಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಅದೇ ರೀತಿ ರಾಯರ ಕಾಲದಲ್ಲಿ, ಅಂದರೆ ರಾಯರ ಕಾಲ ಅಂದ್ರೆ ರಾಯರು ವೃಂದಾವನ ಆದಮೇಲೆ ಅನೇಕ ಮಹಿಮೆಗಳು ತೋರಿಸಿದ್ದಾರೆ. ರಾಯರು ಒಳಗಿದ್ದಾರೆ ಅನ್ನೋದಕ್ಕೆ ರಾಯರು ಏನು ಮಾಡಿದ್ರಂತೆ, ಒಮ್ಮೆ ಪಾದೀಂದ್ರ ತೀರ್ಥರು ಅವರು ರಾಯರ ವೃಂದಾವನದ ಪಕ್ಕದಲ್ಲೇ ಅವರೊಂದು ಸಣ್ಣದಾಗಿರುವಂಥ ಗುರುಗುಣಸ್ತವನ ಅಂತ ಒಂದು ಕಾವ್ಯ ಬರೆದಿದ್ದಾರೆ. ಅದರಲ್ಲಿ ಒಂದು ಮಾತು ಹೇಳ್ತಾರೆ, ಏನು ಅಂದರೆ, ಸ್ವಾಮಿ ನೀವು ಬರೆದಿರುವ ಎಲ್ಲ ಗ್ರಂಥಗಳಲ್ಲೂ ಕೂಡ
ತುಂಬ ಅದ್ಭುತವಾಗಿ ಪಂಡಿತರ ಮನಸ್ಸನ್ನು ಗೆದ್ದಿರುವಂಥ ದಿವ್ಯವಾದ ಗ್ರಂಥ ಯಾವುದು ಅಂದರೆ ಬ್ರಹ್ಮಸೂತ್ರಗಳಿಗೆ ಅರ್ಥವನ್ನು ಬರೆದಿರುವ ತಂತ್ರದೀಪಿಕಾ ಎನ್ನುವ ಗ್ರಂಥ ಅಂತ ಆ ಗ್ರಂಥದಲ್ಲಿ ಬರೀತಾರೆ ಗುರುಗುಣಸ್ಥಾನ. ಅಷ್ಟು ಹೇಳಿದ ಕೂಡಲೇ ಒಂದು ಸರ್ತಿ ಏನಾಗುತ್ತೆ ಅಂದರೆ ರಾಯರ ಬೃಂದಾವನ ಒಂದ್ಸರ್ತಿ ಹಿಂಗೆ ಅಲ್ಲಾಡುತ್ತಂತೆ. ಅಂದ್ರೆ ಅದರ ಅರ್ಥ ಏನು ಅಂದರೆ, ಹೌದು ನೀ ಹೇಳಿದ್ದು ಸರಿ, ನಾನು ಇದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ದೆ, ನೀನು ಹೇಳಿದ್ದು ಸರಿಯಾಗಿದೆ ಅಂತ ರಾಯರು ಅದಕ್ಕೆ ಅನುಮೋದನೆ ತೋರಿಸಿದ್ರು ಅಂತ ಹೇಳ್ತಾರೆ. ಅಂದರೆ ವೃಂದಾವನದಲ್ಲೂ ಕೂಡ ಅವರು ಇದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಅಂತ. ಇದೇ ರೀತಿ ಏನಾಯಿತು ಅಂದರೆ, ನಮ್ಮ ಗುರುಗಳಿಗೆ ವೃಂದಾವನ ಆಗಿತ್ತು, ಆಗುತ್ತಾನೆ ವೃಂದಾವನ ಆಗಿತ್ತು. ಆ ಸಂದರ್ಭದಲ್ಲೇನೆ ಜಗತ್ತಿನಾದ್ಯಂತ ಕರೋನಾ ಅನ್ನುವಂಥ ಮಹಾಮಾರಿ ಹಮ್ಮಿಕೊಂಡಿತ್ತು. ನಮ್ಮ ಗುರುಗಳಿಗೆ ಏನಾಗಿತ್ತು, ವಿಶ್ವಪ್ರಸನ್ನ ತೀರ್ಥರಿಗೆ ಬಹಳ ಕಡೆ ಎಲ್ಲೂ ಕೂಡ ಸಂಚಾರಗಳಿಲ್ಲದೇನೆ, ಭಿಕ್ಷೆಗಳಿಲ್ಲ, ಕಾಣಿಕೆ ಇಲ್ಲದೆ ಸ್ವಲ್ಪ ಕಷ್ಟ ಆಗಿತ್ತು. ಬೇರೆ ಬೇರೆ ಎಲ್ಲ ಕಡೆ ಮಠಗಳು ನಡಿಬೇಕು, ಮಾಡಬೇಕು, ಮತ್ತೆ ಕಟ್ಟಡಗಳಾಗಬೇಕು, ಏನೂ ಆಗ್ತಾ ಇಲ್ಲ. ಎಲ್ಲಾದ್ರೂ ಹೋದ್ರೆಲ್ಲ ನಿಮ್ಮಂಥ ಭಕ್ತರು ಬಂದಾಗೆಲ್ಲ ಕೊಡ್ತೀರಿ, ಮಾಡ್ತೀರಿ, ಅದರಿಂದ ಬೆಳೆಯುತ್ತೆ. ಎಲ್ಲೂ ಹೋಗ್ಲಿಕ್ಕೆ ಇಲ್ಲ, ಅಂಥ ಪ್ರಸಂಗ. ಏನು ಮಾಡಬೇಕು? ಸ್ವಾಮಿಗಳ ವೃಂದಾವನ ಆಗಿದೆ, ಆ ವೃಂದಾವನಕ್ಕೆ ಒಳ್ಳೆ ಒಂದು ವ್ಯವಸ್ಥಿತವಾದಂಥ ಕಟ್ಟಡ ಆಗಬೇಕು, ಮಾಡಬೇಕು, ಇದೆಲ್ಲ ಬಹಳ ಖರ್ಚಿದೆ ಅಂತ ಏನು ಮಾಡಬೇಕು ಅಂತ. ಮತ್ತು ವಿದ್ಯಾಪೀಠದ ಹುಡುಗರಿಗೆಲ್ಲ ಸಂಚಾರಕ್ಕೆ ಅದಕ್ಕೆ ದುಡ್ಡು ಬೇಕಾಗಿದೆ, ಅವರಿಗೆಲ್ಲ ಊಟಕ್ಕೆ ಬೇಕಾಗಿದೆ. ದೇವಸ್ಥಾನಕ್ಕೂ ಕೂಡ ಯಾರು ಬರ್ತಾ ಇಲ್ಲ ಅವಾಗ. ಅಲ್ಲಿ ಬಂದರು ಅಂದರೆ ಅಲ್ಲಿ ಬೆಳೀತಿತ್ತು, ದುಡ್ಡು ಬೆಳೀತಿತ್ತು. ಏನು ಸಮಸ್ಯೆ ಆಗಿದೆ? ಇದನ್ನು ಆವತ್ತು ರಾತ್ರಿ ನಮ್ಮ ಗುರುಗಳು ಅಂದರೆ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ವಿದ್ಯಾಪೀಠದಲ್ಲಿ ಕೂತ್ಕೊಂಡು ಗುರುಗಳ ವೃಂದಾವನಕ್ಕೆ ಪ್ರದಕ್ಷಿಣೆ ಬಂದು ಎದುರುಗಡೆ ನಿಂತ್ಕೊಂಡು ಅವ್ರಿಗೂ ಏನಂದರೆ, ಇಷ್ಟೆಲ್ಲ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ ವಿಶ್ವೇಶ ತೀರ್ಥರು ಇದ್ದಕ್ಕಿದ್ದಾಗೆ ಅವರು ಹರಿಪಾದವನ್ನು ಸೇರಿದ ನಂತರ ಇಷ್ಟು ದೊಡ್ಡ ಸಂಸ್ಥಾನವನ್ನು ಹೇಗಪ್ಪ ನಡೆಸೋದು ಅಂತ ದೊಡ್ಡ ತಲೆ ಮೇಲೆ ಭಾರ ಇದೆ ಅನ್ನೋ ಸ್ವಾಮಿಗಳ ಹತ್ರ ಕೂತ್ಕೊಂಡು ಅವ್ರು ಹೇಳಿದ್ರಂತೆ, ಸ್ವಾಮಿ ಏನು ಮಾಡಬೇಕು ಗೊತ್ತಿಲ್ಲ, ನೀವೇ ದಾರಿ ತೋರಿಸ್ಬೇಕು, ನೀವು ತೋರಿಸಿದ ದಾರಿಯಲ್ಲಿ ಮುಂದೆ ಹೋಗ್ತೇನೆ ಅಂತ ವಿಶ್ವಪ್ರಸನ್ನ ತೀರ್ಥರು ವೃಂದಾವನದ ಎದುರಲ್ಲಿ ಬಂದು ಅವರು ಕೂತ್ಕೊಂಡು 10 ನಿಮಿಷಗಳ ಕಾಲ ವೃಂದಾವನವನ್ನೇ ನೋಡ್ತಾ ಜಪ ಮಾಡಿದ್ರಂತೆ. ಹೋದ್ರು, ರಾತ್ರಿ ಮಲಗಲಿಕ್ಕೆ ಹೋದ್ರಂತೆ. ರಾತ್ರಿ ಮಲಗಿ ಬೆಳಿಗ್ಗೆ ಏಳುವಾಗ ಬೆಳಿಗ್ಗೆ 8 ಗಂಟೆಗೆ ಸರಿಯಾಗಿ ಇವರು ಪೂಜೆ ಎಲ್ಲ ಮುಗಿದಿದೆ. ಮುಗಿದಾದ ಕೂಡಲೇ ಒಬ್ಬ ವ್ಯಕ್ತಿ ಬರ್ತಾನೆ. ಅದು ಎಲ್ಲಿಂದ ಅಂದರೆ ಉತ್ತರದ ಕಡೆಯಿಂದ ಒಬ್ಬ ವ್ಯಕ್ತಿ ಬರ್ತಾನೆ. ಆ ವ್ಯಕ್ತಿ ಬಂದವನು, ಸ್ವಾಮಿ ನಾನು ವಿಶ್ವೇಶ ತೀರ್ಥರಿಗೆ ಮಾತು ಕೊಟ್ಟಿದ್ದೆ ಹಿಂದೆ, ಅವರಿಗೆ ಕಾಣಿಕೆ ಕೊಡ್ತೇನೆ ಅಂತ ಹೇಳಿಬಿಟ್ಟು ಅದು ಅವಾಗ ಕೊಡ್ಲಿಕ್ಕೆ ಆಗಲಿಲ್ಲ ನನಗೆ. ಅದಕ್ಕೆ ಆ ಕಾಣಿಕೆ ಇವತ್ತು ನನಗೆ ಮುಟ್ಟಿಸಿದರೆ ಮಾತ್ರ ಸಮಾಧಾನ, ಇದ್ದಿದ್ರೆ ನನಗೆ ಸ್ವಪ್ನದಲ್ಲಿ ಆಗಾಗ ವಿಶ್ವೇಶ ತೀರ್ಥರು ಬಂದು ನನಗೆ ಹೇಳಿದಂತೆ ಆಗ್ತಿದೆ, ವಿದ್ಯಾರ್ಥಿಗಳಿಗೆ ಅಂತ ನೀನು ಕೊಡ್ತೀನಿ ಅಂತ ಹೇಳಿದ್ದಿ, ಕೊಟ್ಟಿಲ್ಲ ಅಂತ ಹೇಳಿದಂತೆ ಆಗ್ತಿದೆ, ಯಾಕೋ ಒಂದು ರೀತಿ ನಿಮಗೆ ಮುಟ್ಸೋ ತನಕ ಭಯ ಆಗ್ತಿದೆ ನನಗೆ, ಅದಕ್ಕೆ ಸ್ವಾಮಿ ತೆಗೆದುಕೊಳ್ಳ್ರಿ ಇದು ಅಂತ ಒಂದು ಚೆಕ್ ಕೊಡ್ತಾನೆ. ಆ ಚೆಕ್ಕಲ್ಲಿ 1 ಕೋಟಿ ರೂಪಾಯಿ ಸಂಭಾವನೆ. ವಿಶ್ವೇಶ ತೀರ್ಥರು ಇವತ್ತಿಗೂ ಕೂಡ ವೃಂದಾವನದಲ್ಲಿ ಇದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ಮೊನ್ನೆ ನಾನು ಆರಾಧನೆ ದಿವಸ 3 ದಿವಸ ಅಲ್ಲೇ ಇದ್ದೆ. ಬೆಂಗಳೂರು ಅಂದ್ರೆ ಅದೊಂದು ರಾಜಧಾನಿ ಅಷ್ಟೇ, ರಾಜಧಾನಿ. ಸುಮ್ಮನೆ ಎಲ್ಲರೂ ಹೋಗಿ ಬರೋ, ಪಿಕ್ನಿಕ್ ಹೋಗಿ ಬರೋ ಥರ, ಅದು ಕ್ಷೇತ್ರ ಏನಲ್ಲ. ಆದರೆ ಇವತ್ತು ಬೆಂಗಳೂರು ಕೂಡ ಒಂದು ಕ್ಷೇತ್ರವಾಗಿದೆ. ಯಾಕೆಂದ್ರೆ ನಮ್ಮ ಗುರುಗಳಲ್ಲಿ ವೃಂದಾವನದಲ್ಲಿ ಸನ್ನಿಹಿತರಾಗಿದ್ದಾರೆ. ಆದ್ದರಿಂದ ಮಂತ್ರಾಲಯ ಅನ್ನುವಂಥದ್ದು ಮೊದಲು ಕ್ಷೇತ್ರ ಆಗಿರಲಿಲ್ಲ, ಇವತ್ತು ಮಂತ್ರಾಲಯ ಕ್ಷೇತ್ರ ಆಗಿ ಹೋಗಿದೆ. ಎಷ್ಟು ಜನ ಬರ್ತಾರೆ. ಹಾಗೆ ಇವತ್ತು ವಿದ್ಯಾಪೀಠ ಅನ್ನುವಂಥದ್ದು ಕೂಡ ಕ್ಷೇತ್ರವಾಗಿ ಹೋಗಿದೆ. ಯಾಕೆಂದ್ರೆ ಈ 3 ದಿವಸದ ಆರಾಧನೆ ನಡೀತಲ್ಲ, ಪ್ರತಿ ನಿತ್ಯವೂ ಕೂಡ ಏನು ಇಲ್ಲ ಅಂದರೂ ಕೂಡ 15ರಿಂದ 20,000 ಜನ ತೀರ್ಥ ಪ್ರಸಾದಕ್ಕೆ ಬರ್ತಾ ಇದ್ದಾರೆ. ಎಷ್ಟು ಜನ ಬರೋರು, ಎಷ್ಟು ಜನ ಅವರಿಗೆ ಅಂದರೆ, ಅವರಿಗೆ ಮಧ್ಯಾರಾಧನೆಯ ದಿವಸ ಗಂಧದ ಅಲಂಕಾರವನ್ನು ಮಾಡಿದರು, ಉತ್ತರಾರಾಧನೆಯ ದಿವಸ ಬೆಣ್ಣೆ ಅಲಂಕಾರವನ್ನು ಮಾಡಿದರು. ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದರೆ, ಸುಮ್ಮನೆ ಅನಿಸೋದು, ಕೊನೆಯ ದಿವಸ ಬೆಣ್ಣೆ ಅಲಂಕಾರ ಮಾಡಿದ್ದನ್ನು ನೋಡಿ ಸುಮ್ಮನೆ ತಮಾಷೆ ಮಾಡ್ಕೊಳ್ತಾ ಇದ್ದೆ. ನಮ್ಮ ಇವರೊಬ್ಬರು ಪಂಡ್ರಿನಾಥಾಚಾರ್ಯ ಮಗ ಇದ್ದಾರೆ, ಗೋಪಿನಾಥರಲ್ಲಿ ಅಂತ ಅವರು ಬಂದಿದ್ದರು. ಅವರು ಗೋಪಿನಾಥ್ ಅವರು ಬಂದಾಗ ನಾನು ಅವರೆಲ್ಲ ಕೂತ್ಕೊಂಡಾಗ ತಮಾಷೆ ಮಾಡ್ತಾ ಇದ್ದೆ. ಏನು ಅಂದರೆ, ಸ್ವಾಮಿಗಳ ವೃಂದಾವನಕ್ಕೆ ಬೆಣ್ಣೆ ಹಚ್ತಾ ಇದ್ದರು. ಅವ್ರು ಹೇಳಿದರು, ಹೌದು ಅವರು ಇದ್ದಾಗಲೂ ಕೂಡ
ಅವರಿಗೆ ನಮ್ಮಿಂದ ನಮಗೇನಾದ್ರೂ ಅವರಿಂದ ಕೆಲಸ ಆಗಬೇಕು ಅಂದ್ರೆ ಹೋಗಿ ಅವರ ಪಾದವನ್ನ ಒತ್ತಿ ಅವರನ್ನ ಸ್ವಲ್ಪ ಬೆಣ್ಣೆ ಹಚ್ಚುತ್ತಾ ಇದ್ವಿ. ನಮ್ಮ ಶಿಷ್ಯಂದ್ರು ಅವರಿಗೆ ಬೆಣ್ಣೆ ಹಚ್ಚಿದ್ರೆ ಈಗಲೂ ನಮ್ಮ ಕೆಲಸ ನಡೀತದೆ ಅಂತ ಬಹುಶಃ ಹಚ್ಚುತ್ತಾ ಇರಬೇಕು ಅವರು ಅಂತ ಬೆಣ್ಣೆ ಅಲಂಕಾರವನ್ನು ಮಾಡುವಾಗ ನಾವು ಅಂದುಕೊಳ್ತಾ ಇದ್ದದ್ದು ಈ ರೀತಿಯಲ್ಲಿ. ಹೀಗೆ ನಮ್ಮ ಗುರುಗಳ ಬಗ್ಗೆ ಹೇಳ್ತಾ ಹೋದರೆ ಅದು ಮುಗಿಯುವುದಿಲ್ಲ, ನಮ್ಮ ಸಮಯ ಮೀರಿ ಹೋಗುತ್ತೆ ಅನ್ನೋ ದೃಷ್ಟಿಯಿಂದ ನಾನೇ ನನ್ನ ಬಾಯಿಗೆ ಕಡಿವಾಣವನ್ನು ಹಾಕೊಂಡು ಅದನ್ನ ಮುಗಿಸೋ ಪ್ರಯತ್ನವನ್ನು ಮಾಡುತ್ತೇನೆ. ಹೀಗೆ ಅಂತಹ ಗುರುಗಳ ಆರಾಧನೆಯನ್ನ ಈ ಧಾರವಾಡದ ಈ ಪರಿಸರದಲ್ಲಿ, ಯಾಕೆಂದ್ರೆ ABMM ಅದರ ವತಿಯಿಂದಾಗಿ ಒಂದು ವಿದ್ಯಾರ್ಥಿ ನಿಲಯ ಅಂತ ಮೊದಲು ಆರಂಭ ಆದದ್ದೇನೆ ಧಾರವಾಡದಲ್ಲಿ. ಅಷ್ಟೇ ಅಲ್ಲ, ಪೇಜಾವರ ಸ್ವಾಮಿಗಳು ಒಂದು ದೊಡ್ಡ ಕೆಲಸ ಅಂದ್ರೆ ಇದರಲ್ಲಿ ಬದರಿ ಕ್ಷೇತ್ರದಲ್ಲಿ ಅನಂತ ಮಠ ಅಂತ ಪೇಜಾವರ ಮಠದ ಒಂದು ಬ್ರಾಂಚ್ ಮಾಡ್ತಾರೆ ಅಲ್ಲಿ ಅನಂತ ಮಠ ಅಂತ. ಆ ಅನಂತ ಮಠವನ್ನ ಮಾಡಬೇಕು, ಬದರಿ ಕ್ಷೇತ್ರದಲ್ಲಿ ಇಂತಹ ಒಂದು ಮಠ ಆಗಬೇಕು, ಅಲ್ಲಿ ಬಂದವರಿಗೆಲ್ಲ ಅನುಕೂಲ ಆಗಬೇಕು ಅಂತ ಮೊದಲು ಸಂಕಲ್ಪವನ್ನ ಮಾಡಿ ನಿರ್ಣಯ ಮಾಡಿದ ಊರು ಯಾವುದು ಅಂದ್ರೆ ಅದು ಧಾರವಾಡ ಅಂತ. ಅದರಿಂದ ಧಾರವಾಡ ಬರೀ ಇದ್ದ ಊರಲ್ಲಿ ಮಾತ್ರ ಪೇಡೆ ಕೊಟ್ಟದ್ದಲ್ಲ, ಊರಿಗೂ ಕೂಡ ಪೇಡೆಯನ್ನು ಹಂಚಿದ ಊರು ಧಾರವಾಡ ಅಂತ ಹೇಳ್ಬೋದು. ಹಾಗೆ ಎಲ್ಲ ಊರಲ್ಲೂ ಕೂಡ ಅದನ್ನ ಮಾಡಲಿಕ್ಕೆ ಪ್ರೇರಣೆ ಸಿಕ್ಕದ್ದು ಇಲ್ಲಿ ಅಂತ ಹೇಳ್ತಾರೆ. ನಮ್ಮ ಗುರುಗಳು ಹೇಳ್ತಾ ಇದ್ರು. ಹಾಗೆ ಅವರಿಗೆ ಈ ಕ್ಷೇತ್ರದಲ್ಲಿ ಮಾಡಿದಾಗಲೂ ಕೂಡ ಅಷ್ಟೇ ತೃಪ್ತಿ, ಅವರಿಗೆ ಆನಂದ ಆಗುತ್ತೆ ನಮ್ಮ ಗುರುಗಳಿಗೆ. ಆ ಉದ್ದೇಶದಿಂದ ನಮ್ಮ ನಿಲಯದ ಅನೇಕ ವಿದ್ಯಾರ್ಥಿಗಳು ಈ ಆರಾಧನೆಯನ್ನು ವೈಭವದಿಂದ ಮಾಡಿದ್ದಾರೆ. ಬಹುಶಃ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ನಿಲಯದಲ್ಲೂ ಕೂಡ ಈ ಆರಾಧನೆ ಈ ಸಣ್ಣ ಮಟ್ಟಕ್ಕಲ್ಲ, ಈಗಾಗಲೇ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ, ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ. ಇದು ಒಂದು ಕ್ಷೇತ್ರವೂ ಕೂಡ ಆಗತ್ತೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ ಅಂತ. ಯಾಕೆಂದ್ರೆ ಅವರು ಸ್ಮರಣೆ ಮಾಡಿದ್ರೆ ಸಾಕು, ಅದು ಎಲ್ಲಿಂದ ಆಗ್ತದೋ ಇದು ಕ್ಷೇತ್ರ ಆಗಿಬಿಡುತ್ತದೆ ಆ ರೀತಿ. ಅದಕ್ಕೆ ನಮ್ಮ ನಿಲಯದ ವಿದ್ಯಾರ್ಥಿಗಳಿಗೆ ಈ ಉದ್ದೇಶ ಅಂದ್ರೆ ಈ ಭಕ್ತಿ ಹುಟ್ಟಿ ಮಾಡುತ್ತಿದ್ದಾರೆ ಅಂದ್ರೆ ಬಹಳ ಸಂತೋಷ ಆಗಿದೆ. ಅವರಿಗೆ ನಮ್ಮ ಗುರುಗಳ ಹರಿವಾಯು ಗುರುಗಳ ಅನುಗ್ರಹ ಎನ್ನುವುದು ಸದಾ ಇರಲಿ. ಇವತ್ತು ನಿಲಯದ ವಿದ್ಯಾರ್ಥಿಗಳು ಅನೇಕರು ಕೆಲವರು ಮುಗಿತಾ ಇರ್ತದೆ, ಅವರ ಅಧ್ಯಯನ ಮುಗಿದಾಗ ಹೋಗಿಬಿಡ್ತಾರೆ. ಆದರೆ ಒಂದು ನೆನಪಿಟ್ಟುಕೊಳ್ರಿ, ನಿಲಯದ ವಿದ್ಯಾರ್ಥಿಗಳು ಅಂದ್ರೆ ಇಲ್ಲಿ ಇದ್ದೀರಿ ಅಂದ್ರೆ ಇದು ನಿಮ್ಮದೇ ನಿಲಯ. ಮತ್ತೆ ಮತ್ತೆ ಆರಾಧನಾ ಅನ್ನೋ ಪ್ರಸಂಗ ಬಂದಾಗಲೆಲ್ಲ ಪ್ರತಿ ಬಾರಿಯೂ ಕೂಡ ಬರಬೇಕು. ನಿಲಯದಲ್ಲಿ ಇದೇ ರೀತಿ ವೈಭವದಿಂದ ನಡೆಯುವಂತೆ ಆ ದೇವರು, ನಾವೆಲ್ಲ ಹೇಳೋದು ಆ ದೇವರು ಗುರುಗಳೇ ನಿಮಗೆ ಆ ಮನಸ್ಸನ್ನು ಕೊಡ್ತಾನೆ. ಹಾಗಾಗಿ ಆ 3 ದಿನಗಳ ಕಾಲದಲ್ಲಿ ಇದ್ದಿದ್ದು ವೈಭವದಿಂದ ನೀವೆಲ್ಲ ಹಳೆಯ ವಿದ್ಯಾರ್ಥಿಗಳು ಹೊಸ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಇದನ್ನ ಮಾಡಬೇಕು. ಮಾಡುವಂತ ಒಂದು ಬುದ್ಧಿಯನ್ನ ಸತ್ಪ್ರೇರಣೆಯನ್ನ ನಿಮಗೆ ಭಗವಂತ ಗುರುಗಳು ಮಾಡಲಿ ಅಂತ ಹೇಳ್ತಾ, ಜೊತೆಗೆ ನನಗಾಗಲೇ ಹೇಳಿದಂತೆ ಏನು ಮಾಡುವಾಗಲೂ ಕೂಡ ನಮ್ಮ ಕಿಟ್ಟಣ್ಣ ನಮಗೆ ಬಿಟ್ಟಿರೋದಿಲ್ಲ. ಆದರೆ ಅವರಿಗೂ ನಮಗೊಂದು ಆತ್ಮೀಯತೆ. ಏನೇ ಆದರೂ ಕೂಡ ಆಚಾರ್ಯ ಹಿಂಗೆ ಮಾಡ್ತಾ ಇದ್ದೀನಿ, ಹಿಂಗಾಗ್ತಾ ಇದೆ, ಇದಕ್ಕೇನು ಮಾಡೋಣ, ಪ್ರತಿಯೊಂದು ವಿಷಯವನ್ನು ಕೂಡ ಏನಿಲ್ಲ ಅಂದರೂ ವಾರದಲ್ಲಿ ಒಂದು 10-20 ಸರ್ತಿ ಫೋನಲ್ಲಾದರೂ ಮಾತಾಡಿರ್ತೀವಿ. ನಮಗೆ ಒಂದೇನಂದ್ರೆ ಕಿಟ್ಟಣ್ಣನ ಜೊತೆ ಮಾತಾಡಲಿಲ್ಲ ನಮಗೆ ಸಮಾಧಾನ ಇರಲ್ಲ, ಅವ್ರಿಗೆ ನಮ್ಮ ಜೊತೆ ಮಾತಾಡಲಿಲ್ಲ ಅವ್ರಿಗೆ ಸಮಾಧಾನ ಇರಲ್ಲ. ಹಾಗೆ ಏನೋ ಒಂದು ವಿಷಯವನ್ನು ಇಟ್ಕೊಂಡು ಅಂತ ನಮ್ಮ ವಿಷಯ ಮತ್ತೆ ಬೇರೆನಿರಲ್ಲ. ಪೇಜಾವರ ಸ್ವಾಮಿಗಳು, ಪೇಜಾವರ ಮಠ, ಮಕ್ಕಳಿಗೆ ಸಮಾಜಕ್ಕೆ ಏನು ಒಳ್ಳೇದು ಮಾಡಿ ಇದೇ ವಿಷಯ, ಮತ್ತೆ ಬೇರೆ ಇನ್ನೇನು ಮಾತಾಡೋದಿಲ್ಲ. ಮಾತಾಡೋದಂದ್ರೆ ಇದೇನೆ, ಗುರುಗಳ ಬಗ್ಗೆನೇ ಮಾತಾಡೋದು. ಹೀಗೆ ಅಂತ ಅನೇಕ ವರ್ಷಗಳಿಂದ ಸೇವೆ ಮಾಡಿದವರು, ಅವರಿಗೂ ಮತ್ತು ನಿಲಯದ ಅನೇಕ ಹಳೆಯ ವಿದ್ಯಾರ್ಥಿಗಳಿಗೆ ಬಂದಿರುವ ಎಲ್ಲ ಭಕ್ತರಿಗೂ ಕೂಡ ಹರಿವಾಯು ಗುರುಗಳ ಅನುಗ್ರಹ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ನನ್ನ ಈ ಮಾತಲ್ಲಿ ಏನಾದರೂ ಒಳ್ಳೆಯ ವಿಷಯಗಳು ಬಂದಿದ್ರೆ ಅದೆಲ್ಲ ನಮ್ಮ ಗುರುಗಳಾದಂಥ ಪರಮ ಪೂಜ್ಯ ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಅನುಗ್ರಹ, ಅವರ ಕಾರುಣ್ಯ. ತಪ್ಪಿದ್ದಲ್ಲಿ ಅದು ನನ್ನದ್ದು ಅಂತ ಹೇಳ್ತಾ 2 ಮಾತನ್ನ ಕೃಷ್ಣ ಅರ್ಪಣ.